7 ವರ್ಷಗಳ ಜರ್ನಿ, 5 ಅಟೆಂಪ್ಟ್ಸ್, 4 ಮೇನ್ಸ್, 3 ಇಂಟರ್ವ್ಯೂ, ಫೈನಲ್ ಈಗ ಆಲ್ ಇಂಡಿಯಾ ರ್ಯಾಂಕ್ 554. ಅರ್ಧ ಗಂಟೆ ಹತ್ಬಿಟ್ಟಿದ್ದೀನಿ ಸರ್. ಮನೇಲಿ ಫೋನ್ ಮಾಡಿಕೊಂಡು ಕಿರ್ಚಾಡ್ತಿದ್ದೆ ನಾನು. ಯಾವತ್ತೂ ಕೂಡ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಸಪೋರ್ಟ್ ಹೇಗಿತ್ತು? ಯಾವತ್ತೂ ಅವ್ರು ಹೇಳಿಲ್ವಾ 7 ವರ್ಷ ಆಗ್ತಿದೆಯಲ್ಲ ಸಾಕು ಬೇರೆ ಏನಾರು ಮಾಡು ಅಂತ ಯಾವತ್ತೂ ಹೇಳಿಲ್ವಾ? ನಮ್ಮಪ್ಪ ಯಾವತ್ತೂ ಕೂಡ ಅಷ್ಟೇ, ನೀನು ಓದ್ತೀಯ ಅಂದರೆ ಇನ್ನೂ 1 ವರ್ಷ ಓದಬೇಕಿದ್ರೆ ನನಗೆ ಏಜ್ ಆದರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ, ನಾನು ಹಸು ಸಾಕೊಂಡು ಹಿಂಗೆ ಇರ್ತೀನಿ, ಬೇಕಿದ್ರೆ ನಾನೇ ದುಡ್ಡು ಕಳಿಸ್ತೀನಿ, ನೀನು ಕೆಲಸನೂ ಮಾಡಬೇಡ, ಕುತ್ಕೊಂಡು ಓದು ಅಂತ. ನಮ್ಮ ಅಮ್ಮಂಗೆ ಏನು ಅಂದರೆ ಭಯ, ನನ್ನ ಮಗ ಯಾವುದೋ ಒಂದು ಹುಚ್ಚು ಕನಸಿಂದೆ ಹೋಗ್ತಾವನೆ, ಆಗುತ್ತೋ ಇಲ್ವೋ. 2019 May 30 ನಾವು ಸ್ಟಾರ್ಟ್ ಮಾಡಿದಾಗ, ಸೊ ಆಗ್ಲಿಂದ ಇಲ್ಲಿವರೆಗೂ ಜರ್ನಿ ನೋಡ್ಕೊಳ್ತಾ ಬಂದರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಕೆಲವೊಂದ್ಸಲಿ. ಮೇನ್ಸ್ ಎಕ್ಸಾಮ್ ಬರೆಯೋಣ ಅಂತ, ಟೆಸ್ಟ್ ಬರೆಯೋಣ ಅಂತ ಹೋದರೆ 30-40 ಬರ್ತಿತ್ತು, 250 ಮಾರ್ಕ್ಸ್ಗೆ 30-40 ಬರ್ತಿದೆ, ನಂದಲ್ಲಿ ಕ್ಲಿಯರ್ ಆಗುತ್ತೆ, ಈ ಸಲ ಆಗಲ್ಲ ಬಿಡು ಅಂದ್ಬಿಟ್ಟು 15 ದಿನ ಬ್ರೇಕ್ ಕೊಟ್ಬಿಟ್ಟೆ. ಅಲ್ಲೊಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟೆ ಸರ್, ಫಿಲಿಮ್ಸ್ ಮೇಲೆ ಫೋಕಸ್ ಮಾಡ್ಬಿಟ್ಟೆ. UPSC 3 ಸಲ ಕೊಟ್ಟೆ, 3ಕ್ಕೆ ಮುಕ್ತಾಯ ಮಾಡ್ಬಿಟ್ಟು ಮೆಂಟರ್ಶಿಪ್ ಮಾಡೋಣ, ಇಷ್ಟು ಜನ ಸ್ಟೂಡೆಂಟ್ಸ್ ಆದ್ರೂ ಇಷ್ಟಪಡ್ತಾರಲ್ಲ ಅಂತ. UPSC ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋರಿಗೆ, ಹಳ್ಳಿಯಿಂದ ಬರುವಂಥ ಸಾಮಾನ್ಯ ಹುಡುಗಿಗೆ ಏನು ನೀವು ಮೆಸೇಜ್ ಕೊಡೋಕೆ ಬಯಸ್ತೀರಾ? ಸರ್ ಪರಿಶ್ರಮ ಸರ್, ಹಾರ್ಡ್ ವರ್ಕ್. ಧನಂಜಯ ರಾಮಚಂದ್ರ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಗ್ರೇಟ್ ಅಚೀವ್ಮೆಂಟ್. ನಾನು ನೋಡ್ತಾ ಇದ್ದೆ ನಿಮ್ಮ ಜರ್ನಿ, ನೋಡಿದ್ರೆ ಇಟ್ ಇಸ್ ಅಮೇಝಿಂಗ್. ತುಂಬ ಜನಕ್ಕೆ ಸ್ಫೂರ್ತಿ ಆಗುತ್ತೆ ನಿಮ್ಮ ಜರ್ನಿ. ವರ್ಷ ಎಕ್ಸಾಮ್ ನಡೆಯುತ್ತೆ, ತುಂಬ ಜನ ಪಾಸ್ ಆಗ್ತಾರೆ, ಅದರಲ್ಲಿ ಕೆಲವೊಂದಷ್ಟು ಕೇಸಸ್ ಸ್ಪೆಷಲ್ ಇರ್ತವೆ. 7 ವರ್ಷಗಳ ಜರ್ನಿ, 5 ಅಟೆಂಪ್ಟ್ಸ್, 4 ಮೇನ್ಸ್, 3 ಇಂಟರ್ವ್ಯೂ, ಫೈನಲ್ ಈಗ ಆಲ್ ಇಂಡಿಯಾ ರ್ಯಾಂಕ್ 554. ಎಸ್. ಹೇಗೆ ಅನ್ನಿಸ್ತಾ ಇದೆ? ಅದೇ ಸರ್, ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಖುಷಿ ಅನ್ನೋದಕ್ಕಿಂತ ಒಂದು ರೀತಿ ನೆಮ್ಮದಿ ಸಿಗ್ತಿದೆ ಸರ್. ಅಂದರೆ ಲಾಂಗ್ ಜರ್ನಿ, 2019 May 30 ನಾವು ಸ್ಟಾರ್ಟ್ ಮಾಡಿದಾಗ, ಸೊ ಆಗ್ಲಿಂದ ಇಲ್ಲಿವರೆಗೂ ಜರ್ನಿ ನೋಡ್ಕೊಳ್ತಾ ಬಂದರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಕೆಲವೊಂದ್ಸಲಿ. ಯಾವಾಗ ಮುಗಿಯುತ್ತೆ ಈ ಸೈಕಲ್ ಅಂತ. ಪ್ರತಿ ಸಲ ಪ್ರಿಲಿಮ್ಸ್ ಕೊಡೋಂಥದ್ದು, ಮೇನ್ಸ್ ಬರೆಯುವಂಥದ್ದು, ಮತ್ತೆ ಇಂಟರ್ವ್ಯೂ. ಸೊ ಇಟ್ ವಾಸ್ ಹೈಲಿ ಎಕ್ಸಾಸ್ಟಿಂಗ್ ಪ್ರೊಸೆಸ್ ಅನ್ನಿಸ್ಬಿಟ್ಟಿತ್ತು. ಮತ್ತು ಪ್ರತಿ ಸಲ ತಂದೆ ತಾಯಿಗೆಲ್ಲ ಫೋನ್ ಮಾಡಿಕೊಂಡು ಆಗಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದು ರೀತಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಸೊ ನಾವು ಐ ಆಮ್ ಹ್ಯಾಪಿ, ಅವ್ರಿಗೊಂದು ನೆಮ್ಮದಿ ರಿಲೀವ್ಡ್ ಸರ್. ಆ್ಯಕ್ಚುಲಿ ದಟ್ ಈಸ್ ಅ ವೆರಿ ಬೆಟರ್ ವರ್ಡ್ ಟು ಸೇ. ಸಿಕ್ಕಾಪಟ್ಟೆ ರಿಲೀಫ್ ಅನಿಸುತ್ತೆ ತುಂಬ. ಅದು ಬಿಟ್ಟರೆ ಅಂಥ ಖುಷಿನೂ ತುಂಬ ಆಗ್ತಿದೆ ಸರ್, ಬಟ್ ಮೋರ್ ಆಫ್ ಅ ರಿಲೀಫ್. ನೆಕ್ಸ್ಟ್ ಈಗ ಎಲ್ಲಿಗೆ, ಈಗ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಐಡಿಯಾ ಇದೆಯಾ? ಅಂದರೆ ಅದನ್ನು ಸರ್ 554 OBC ಇರೋದ್ರಿಂದ IPS ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಓಕೆ. ನನಗಿನ್ನೂ ಅದು ಕನ್ಫರ್ಮೇಷನ್ ಸಿಕ್ಕಿಲ್ಲ. ಮೇ ಬಿ ಇನ್ 2 monthsಲ್ಲಿ ಗೊತ್ತಾಗುತ್ತೆ. ಕ್ಯಾಡರ್ ಎಲ್ಲ ಇನ್ನೂ ಸ್ವಲ್ಪ ಲೇಟ್ ಸರ್. ಎಲ್ಲ ಅಂದ್ಕೊಂಡಂತಾದರೆ ಇನ್ನೊಂದು ವರ್ಷದಲ್ಲಿ ಯೂನಿಫಾರ್ಮಲ್ಲಿ ನೋಡ್ಬೋದಾ? ಹೌದು ಸರ್, ಎಲ್ಲ ಅಂದ್ಕೊಂಡಷ್ಟಾದರೆ ಡೆಫಿನೆಟ್ಲಿ ಸರ್. ಮತ್ತು ನಮ್ಮ ಬ್ಯಾಚಲ್ಲಿ ನಾವು ಪ್ರಿಪೇರ್ ಮಾಡಿದಂತಹ ನಮ್ಮ ಗ್ರೂಪಲ್ಲಿ ಶ್ರುತಿ ಮ್ಯಾಮ್ ಅಂತ ಇದ್ದರು, ಶಿ ಕ್ಲಿಯರ್ಡ್ ಇನ್ 2022. ಅದು ಭರತ್ ಅಂತ, ಭಾನು ಸರ್ ಅಂತ ಇದ್ದರು, ಸೊ ಹಿ ಆಲ್ಸೋ ಕ್ಲಿಯರ್ಡ್ ಇನ್ 2022. ಆ್ಯಂಡ್ ಭರತ್ ಎಲ್ಲ ನಮ್ಮ ಗ್ರೂಪ್ ಅವರೆಲ್ಲ IPS ಆದಂಗೆ ಆಯಿತು. ಸೊ ಅದೊಂದು ಖುಷಿ. ಅಮೇಝಿಂಗ್ ಅಲ್ಲ? ಹಾಂ ಸರ್. ಒಂದು ಈ ಜರ್ನಿ ಶುರುವಾದಾಗ 7 years ಬಿಫೋರ್ ಶುರುವಾದಾಗ ಒಂಥರದೊಂದು ಥಾಟ್ ಪ್ರೊಸೆಸ್ ಇರುತ್ತೆ, ನಾನು ಟ್ರೈ ಮಾಡ್ತೀನಿ, ಅಟೆಂಪ್ಟ್ ಮಾಡ್ತೀನಿ, ನೋಡೋಣ ಅಂಥೇಳಿ. ಬಟ್ ಅದು ವರ್ಷ ಕಳೀತಾ 7 ವರ್ಷ ಕಳೆಯೋಷ್ಟರಲ್ಲಿ ಐ ಕ್ಯಾನ್ ಇಮ್ಯಾಜಿನ್ ಆ ಸ್ಟ್ರೆಸ್, ಆ ಪ್ರೆಷರ್, ಸೋಷಿಯಲ್ ಪ್ರೆಷರ್, ಸೈಕಲಾಜಿಕಲ್ ಪ್ರೆಷರ್, ಫಿನಾನ್ಷಿಯಲ್ ಪ್ರೆಷರ್, ಅದೆಲ್ಲ ಆಗಿ ಲಾಸ್ಟಿಗೆ ಒಂದೇ ಸಲ ಆ ಗೇಟ್ ಓಪನ್ ಆದಾಗ ನೀವು ಹೆಂಗೆ ಫೀಲ್ ಆಗ್ತಿರ್ಬೋದು ಅಂತ ಐ ಕ್ಯಾನ್ ಫೀಲ್ ಇಟ್ ಅಂತ. ಎಸ್ ಸರ್. ಅರ್ಧ ಗಂಟೆ ಹತ್ಬಿಟ್ಟಿದ್ದೀನಿ ಸರ್. ಮನೇಲಿ ಫೋನ್ ಮಾಡಿಕೊಂಡು ಕಿರ್ಚಾಡ್ತಿದ್ದೆ ನಾನು. ನನ್ನ ಸ್ಟೂಡೆಂಟ್ ಪವನ್ ಅಂತ, ಅವನು ಫೋನ್ ಮಾಡಿ ಹೇಳಿದ್ದು, ಸರ್ ರ್ಯಾಂಕ್ ಬಂತು ಅಂದರೆ ನಾನು ಹುಡುಕ್ತಾ ಇದ್ದೀನಿ, ರ್ಯಾಂಕಲ್ಲಿ ಸಿಗ್ತಿಲ್ಲ. ಸೊ ಅವನು ಫೋನ್ ಮಾಡಿ ಹೇಳಿದ ತಕ್ಷಣ ಕಿರ್ಚಾಡ್ಬಿಟ್ಟಿದ್ದೀನಿ ನಾನು, ಆಗ್ತಿಲ್ಲ, ಕಣ್ಣಲ್ಲಿ ನೀರು. ಮನೆಗೆಲ್ಲ ಫೋನ್ ಮಾಡಿಕೊಂಡು, ಇಲ್ಲ ನಿನ್ನ ಮಗಂದು ಆಗೋಯ್ತು ಅಂತ. ಸೊ ಅದೊಂದು ರೀತಿ ಸರ್ 2019ಗೂ ಈಗಲೂ ಕಂಪೇರ್ ಮಾಡಿದ್ರೆ ಇಟ್ಸ್ ಎ ಬಿಗ್ ರಿಲೀಫ್ ಸರ್. ನಿಮ್ಮ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿ. ನೀವು ಮಂಡ್ಯದವರು, ಎಸ್ ಸರ್. ನಿಮ್ಮ ಫ್ಯಾಮಿಲಿ ಕೂಡ ಕೃಷಿ, ಹೈನುಗಾರಿಕೆ ಆ ಥರ ಅಲ್ವಾ? ಹೇಳಿ ನಿಮ್ಮ ಜರ್ನಿ, ನಿಮ್ಮ ಬಾಲ್ಯ, ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್. ಅಂದರೆ ಸರ್ ನಮ್ಮದು ಚಿಕ್ಕ ವಯಸ್ಸಿಂದನೂ ಕೂಡ ಅಂದರೆ ಅಂಥ ಪುವರು ಅಲ್ಲ, ಅಂಥ ಮಿಡಲ್ ಕ್ಲಾಸು ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಬ್ರ್ಯಾಕೆಟಲ್ಲಿ ಬರೋಂಥ ಫ್ಯಾಮಿಲಿ. ಸೊ ನಮ್ಮಪ್ಪ ಆಗ್ಲಿಂದನೂ ಕೂಡ ಹಸುಗಳನ್ನ ಸಾಕೊಂಡು, ಈ ರೀತಿ ಸ್ವಲ್ಪ ಕಷ್ಟದಲ್ಲಿ ಇದ್ದಾಗೆಲ್ಲ ಹಸುಗಳನ್ನ ಸಾಕೊಂಡು ನಾವು ಮಾಡ್ಕೊಂಡು ಬಂದಂಥದ್ದು. ಸೊ ನಾವೆಲ್ಲ ಮನೆಯವರೆಲ್ಲ ಸೇರ್ಕೊಂಡು ದುಡಿದ್ರು ಕೂಡ ಅಮ್ಮಮ್ಮ ಅಂದರೆ ಒಂದು 25,000-30,000 ರೂಪಾಯಿ ತಿಂಗಳಿಗೆ ಬರೋಂಥ ಕಾಲದಿಂದ ನಮ್ಮ ತಂದೆ ನಡೀತಾ ಇತ್ತು. ಹಾಂ ಸರ್. ಅಂದರೆ ಆ ಲೆವೆಲ್ಗೆ ನಾವು ಎಕ್ಸ್ಟ್ರಾ ಖರ್ಚು ಮಾಡಿ ಓದಿಸೋ ಲೆವೆಲ್ಗೂ ಇರ್ತಿರ್ಲಿಲ್ಲ, ಮತ್ತು ಎಕ್ಸ್ಟ್ರಾ ಖರ್ಚು ಮಾಡಿ ಸ್ಪೆಂಡ್ ಮಾಡಿ ಲಕ್ಸುರಿಯಾಗಿ ಬದುಕಷ್ಟು ಇರ್ತಿರ್ಲಿಲ್ಲ, ಒಂದು ನಾರ್ಮಲ್ ರೀತಿಯೇ ಇರ್ತಿತ್ತು. ಅದಾದಮೇಲೆ ಗೌರ್ಮೆಂಟ್ ಸ್ಕೂಲಲ್ಲೇ ನಾವು ಓದಿದ್ದು. ನಮ್ಮೂರು ಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲು. ಅದಾದಮೇಲೆ ಹೈಸ್ಕೂಲು ಅಲ್ಲೇ ಮಾಡಿದ್ದು. ಒಳ್ಳೆ ಟೀಚರ್ಗಳು ಸಿಕ್ಕರು ಸರ್, ಎಕ್ಸಲೆಂಟ್ ಟೀಚರ್ಸ್ಗಳು. ಚಿಕ್ಕ ವಯಸ್ಸಿಂದ ನಮ್ಮ HM ಅಪ್ಪಾಜಿ ಗೌಡ್ರಿಂದ ಹಿಡಿದು ದೇವರಾಜ್ ಸರ್, ಹೇಮಲತಾ ಮ್ಯಾಮ್ ಅಂತ, ಫರೀದಾಬಾನು ಮ್ಯಾಮ್ ಅಂತ ತುಂಬ ಒಳ್ಳೆ ಟೀಚರ್ಗಳು ಸಿಕ್ಕಿದ್ರು. ಹೈಸ್ಕೂಲಲ್ಲೂ ಅಷ್ಟೇ ಮಾಲ್ತೇಶ್ ಸರ್ ಅಂತ, ರವಿ ಸರ್ ಅಂತ, ಸುನೀತಾ ಮ್ಯಾಮು,
ಆ್ಯಂಡ್ ಅದಾದಮೇಲೆ ದೇರ್ ಇಸ್ AF ಮ್ಯಾಮ್ ಅಂತ ಒಬ್ಬರಿದ್ದರು. ಸೊ ಈ ರೀತಿ ಹಲವು ಈಶ್ವರ್ ಸರ್, ದೇ ಆರ್ ಫ್ಯಾಂಟಾಸ್ಟಿಕ್ ಟೀಚರ್ಸ್ಗಳು ಸರ್. ಅವರು ನನ್ನಲ್ಲಿ ಏನೋ ಒಂದು ಕೆಲವೊಂದು ಲಕ್ಷಣಗಳನ್ನು ಗುರುತಿಸಿದ್ರು. ನಾನು ಕಲ್ಚರಲ್ ಆ್ಯಕ್ಟಿವಿಟಿಲಿ ಚೆನ್ನಾಗಿರ್ತಿದ್ದೆ, ಓದೋದ್ರಲ್ಲಿ ಚೆನ್ನಾಗಿರ್ತಿದ್ದೆ, ಗುರುತಿಸ್ಬಿಟ್ಟು ನೀನು ಆ ರೀತಿ ಮಾಡ್ಬೋದು, ಈ ರೀತಿ ಆಗ್ಬೋದು, ಏನೋ ಒಂದು ಸ್ಫೂರ್ತಿಯನ್ನು ತುಂಬ್ತಿದ್ರು. IAS ಲೆವೆಲ್ಗಂತೂ ಇಲ್ಲ, ಏನಾದರೂ ಒಂದು ಮಾಡ್ತೀಯ ಅನ್ನಂತ. ಅದಾದಮೇಲೆ PUCಗೆ ಮೈಸೂರಲ್ಲಿ ಸೇರಿಕೊಂಡೆ. ಅಲ್ಲಿ ನೌಕೇಶ್ PU ಅಕಾಡೆಮಿ ಅಂತ. ಅಲ್ಲಿ ನಮ್ಮ ಟೀಚರ್ ರಮ್ಯಾ ಮ್ಯಾಮ್ ಅಂತ ಇದ್ದರು, ಇಂಗ್ಲೀಷ್ ಟೀಚರು. ಅದು ನನಗೆ ಇನ್ನೊಂದು ತಾಯಿ ರೀತಿ. ಅವ್ರು ಯಾವಾಗಲೂ ಕೂಡ ಪ್ರೋತ್ಸಾಹಿಸ್ತಿದ್ರು. ಯಾಕಂದರೆ ನನ್ನ ಕಲ್ಚರಲ್ ಆ್ಯಕ್ಟಿವಿಟಿ ಜಾಸ್ತಿ ಇದ್ದಿದ್ದರಿಂದ ನಂದು ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅನ್ನೋದು ಒಂದು ಹುಚ್ಚು. ಉಪೇಂದ್ರ ಅವ್ರ ಸಿನಿಮಾಗಳನ್ನೆಲ್ಲ, ಗುರುಪ್ರಸಾದ್ ಅವ್ರ ಸಿನಿಮಾಗಳನ್ನೆಲ್ಲ ಸಂಬಂಧ ಸಿನಿಮಾ ಡೈರೆಕ್ಷನ್, IAS ಅದಕ್ಕೆ ಬೇಕಾದ್ರೆ ರಿಕ್ವೈರ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ? ಸರ್ ಅಲ್ಲಿ PUCಲಿ ಇದ್ದಾಗ ಆ ರೀತಿ ಇತ್ತು ಸಿಕ್ಕಾಬಟ್ಟೆ. ಈ ಫಿಲ್ಮ್ ಡೈರೆಕ್ಷನ್ ಮಾಡೋಣ ಅಂತ ಹೇಳಿ ಗುರುಪ್ರಸಾದ್ ಅವರು ಆಗ್ತಾನೆ ಒಂದು ಡೈರೆಕ್ಷನ್ ಕೋರ್ಸು ಸ್ಟಾರ್ಟ್ ಮಾಡಿದ್ರು. ಸೊ ಜಾಯ್ನ್ ಆಗಬೇಡ ಅಂತೇಳಿ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿದೆ. 40,000 ಏನೋ ಫೀಸ್ ಇತ್ತು. ನಮ್ಮಪ್ಪ ಯಾವುದೋ ಓದೋದಿರಬೇಕು ಅಂದ್ಬಿಟ್ಟು ದುಡ್ಡು ಕೊಡಕ್ಕೆ ರೆಡಿ ಇತ್ತು. ಮಂಡ್ಯದಲ್ಲಿ ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಸರ್, ತುಂಬ ಇದೆ ಸರ್. ಸೊ ಅವರು ಹೇಳಿದ ತಕ್ಷಣ ಕೊಡ್ಲಿಕ್ಕೂ ರೆಡಿ ಇದ್ರು. ನಾನು ರಮ್ಯಾ ಮ್ಯಾಮ್ ಹತ್ರ ಹೋದಾಗ ಅವ್ರೇನಂತ ಹೇಳಿದ್ರು, ಈಗ ನೋಡಿ PUC ಮಾಡ್ಕೊಂಡೇ ಹೋದರೆ ಸಕ್ಸಸ್ ಸಿಗುತ್ತೆ ಅನ್ನೋಂಥ ಗ್ಯಾರಂಟಿನೂ ಇರಲ್ಲ, ಅಟ್ಲೀಸ್ಟ್ ಒಂದು ಬ್ಯಾಕಪ್ಪು ಇರಲ್ಲ. ಸೊ ಗೋ ಫಾರ್ ಡಿಗ್ರಿ. ಸೊ ಡಿಗ್ರಿ ಮುಗಿಸು. ಆ ಡಿಗ್ರಿ ಮುಗಿಸಿದ್ಮೇಲೆ ಏನಾದರೂ ಒಂದು ನನಗೆ ಗೊತ್ತಿರೋಂಥ ಡೈರೆಕ್ಟರ್ಗಳಿದ್ದಾರೆ, ಪರಿಚಯ ಮಾಡಿಸ್ತೀನಿ ಅಂತ. ಆ ಡಿಗ್ರಿ ಹೋಗಿದ ತಕ್ಷಣ ಕಂಪ್ಲೀಟ್ಲಿ ಅಲ್ಲಿ ಬೇರೆ ರೀತಿ ಇನ್ಫ್ಲೂಯೆನ್ಸ್ ಆಗಿ, ಇಲ್ಲ ಮಾಡೋಣ. ಈ ಮೇಡಮ್ ಅಂದರೆ ನಮ್ಮ ಇಂಗ್ಲೀಷ್ ಟೀಚರು ಸರ್. ನನ್ನ ನಟಿ ರಮ್ಯಾ ಅಂತ. ಇಲ್ಲ ಇಲ್ಲ ಸರ್, ನಮ್ಮ ರಮ್ಯಾ ಮ್ಯಾಮ್ ಅಂತ. ಸೊ ಅವರು ಈ ರೀತಿ ಹೇಳಿದ್ರು ಡಿಗ್ರಿ ಮಾಡು ಅಂತ. ಸೊ ಅವ್ರು ಕಳಿಸಿದ್ಕೆ ನಾನು ಡಿಗ್ರಿಗೆ ಬಂದು ಅಲ್ಲಿ ಡಿಗ್ರಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕೆಲವೊಂದು ಇನ್ಫ್ಲೂಯೆನ್ಸ್ಗಳು ಆಗ್ತಾ UPSC ಕಡೆ ಒಲವು ಫೈನಲ್ ಇಯರಲ್ಲಿ ಬಂತು ಸರ್. ಸೊ ಸರಿ ಆಯಿತು, UPSC ಮಾಡೋಣ. ಬಟ್ ಕನ್ನಡ ಮೀಡಿಯಂ 10th ವರೆಗೂ ಹೋಗಿರೋದು, ಇಂಗ್ಲೀಷ್ ಬೇಕಾಗುತ್ತೇನೋ, ನಮ್ಗೆ ಆಗಲ್ಲ ಅಂತ ಹೇಳಿ KPSC ಮಾಡೋಣ ಅಂತ ಟ್ರೈ ಮಾಡ್ದು. ಆಗ್ತಾನೆ ನಂದಿನಿ ಮ್ಯಾಮ್ ಅವ್ರದ್ದು ಫಸ್ಟ್ ರ್ಯಾಂಕ್ ಬಂದಿತ್ತು ಕರ್ನಾಟಕಕ್ಕೆ. ಸೊ ಅದೊಂದು ಇನ್ಫ್ಲೂಯೆನ್ಸ್ ಕೊಟ್ಬಿಡ್ತು, ಒಂದು ಅಲೆ ಎಬ್ಬಿಸ್ತು ಎಲ್ರಿಗೂ. ಅದ್ರ ಜೊತೆಗೆ DK ರವಿ ಅವ್ರದ್ದು ಸರ್ವಿಸ್ಗಳನ್ನೆಲ್ಲ ನೋಡ್ತಾ ಹೋದಷ್ಟು ನಮಗೂ ಒಂದು ರೀತಿ ಇನ್ಸ್ಪಿರೇಷನ್ ಜಾಸ್ತಿ ಆಗ್ತಾ ಬಂತು. ಸೊ ಆಗಿದ್ದಾಗಲಿ UPSC ಟ್ರೈ ಮಾಡೋಣ ಒಂದು ವರ್ಷ, ಏನಾಗುತ್ತೋ ಆಗಲಿ ಅಂತ ಹೇಳಿ ಹೈದರಾಬಾದ್ಗೆ ಹೋದೋ. ನಾನು ನನ್ನ ಫ್ರೆಂಡ್ ಎಲ್ಲ ಸೇರಿಕೊಂಡು May 30 ಬಿಟ್ಟೋ ಸರ್. ಯಾಕೆ ಹೈದರಾಬಾದ್? ಅಂದರೆ ಡೆಲ್ಲಿ ಹೈದರಾಬಾದೇ ಚೆನ್ನಾಗಿರುತ್ತೆ ಅಂತ ಒಂದು ಭ್ರಮೆ ಇತ್ತು. ಈವನ್ ಬೆಂಗಳೂರಲ್ಲಿ ಆ ರೀತಿ ಇಲ್ಲ ಅಂತ. ಬಟ್ ಈಗ ನೋಡಿದ್ರೆ ಎಲ್ಲ ಕಡೆನೂ ಅದೇ ಇದೆ ಸರ್. ನಾವೆಲ್ಲ ಕುತ್ಕೊಂಡಾದ್ರೂ ಓದ್ಬೋದು. ಬಟ್ ಡೆಲ್ಲಿಗೆ ಹೋಗೋಷ್ಟು ಫೈನಾನ್ಷಿಯಲ್ ಕಂಡೀಷನ್ ಇರಲಿಲ್ಲ, ಮತ್ತು ತುಂಬ ದೂರ ಮನೆಯವ್ರು ಕಳಿಸ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಸೊ ಹೈದರಾಬಾದ್ ಚೆನ್ನಾಗಿದೆ ಅನ್ನುವಂಥ ಒಂದು ಭ್ರಮೆ ಇತ್ತು. ಒಂದು ಸ್ವಲ್ಪ ಇಂಟ್ರಪ್ಷನ್, ಡೆಲ್ಲಿಗೆ ಹೋಗಿ ಕೋಚಿಂಗ್ ತಗೋಬೇಕು ಅಂದರೆ ವರ್ಷಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಇದು ಖರ್ಚಾಗುತ್ತೆ ಸರ್? ಜನರಲಿ ನಾನು ಅಂದಾಜಲ್ಲಿ ಲೆಕ್ಕ ಮಾಡಿರೋ ಪ್ರಕಾರ ಈಗ ಎಡ್ಯುಟೆಕ್ ಕಂಪನಿಗಳೆಲ್ಲ ಬಂದು ಕಡಿಮೆ ಆಗಿದೆ. ಬಟ್ ಆಫ್ಲೈನ್ ಕೋಚಿಂಗ್ ಎಲ್ಲ ಆಲ್ಮೋಸ್ಟ್ 1.85-2 lakhs ಈ ರೀತಿ ಇದೆ ಪರ್ ಇಯರ್ ಕೋಚಿಂಗ್. ಉಳ್ಕೊಳ್ಳಿಕ್ಕೆಲ್ಲ ಸ್ಟೇ ಎಲ್ಲ ನೋಡಿದ್ರೆ ಸರ್, ಬೇಸಿಕ್ ಮಿನಿಮಮ್ ಸ್ಟ್ಯಾಂಡರ್ಡ್ ಅಲ್ಲಿ ಬದುಕ್ತೀನಿ ಅಂದ್ರೂ 15,000 ಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಬದುಕಬೇಕು ಅಂದ್ರೆ ಒಂದು 20-25 ಬೇಕಾಗುತ್ತೆ ಸರ್. ಟೋಟಲ್ 4-5 lakh ಬೇಕು ಸರ್, ಪರ್ ಇಯರ್ ಬೇಕಾಗುತ್ತೆ ಸರ್, ಡೆಫಿನೆಟ್ಲಿ ಬೇಕಾಗುತ್ತೆ. ಹೈದರಾಬಾದಲ್ಲಿ ಕಂಪೇರಿಟಿವ್ಲಿ ಚೀಪ್ ಸರ್. ಬೆಂಗಳೂರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೀಪೇ ಇದೆ, ಬಟ್ ಕೋಚಿಂಗ್ ಮತ್ತೆ ಅಡ್ವಾನ್ಸ್ ಇಲ್ಲ ಅಲ್ಲಿ. ಸೊ ಬಾಡಿಗೆ ಎಲ್ಲ ಕಡಿಮೆ, ಮತ್ತೆ ಕೋಚಿಂಗ್ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಅಂಡ್ ಡೆಲ್ಲಿ ಅಂತ ಬಂತು ಅಂದ್ರೆ ಸರ್, ಡೆಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಕೂಡ ಅಷ್ಟು ಸೂಟಬಲ್ ಅಲ್ಲ. ನಾನು ಅದಕ್ಕೇನೆ ಹುಡುಗರಿಗೆಲ್ಲ ಹೇಳ್ತೀನಿ, ಡೆಲ್ಲಿ ಹೋಗಿ ಪ್ರಿಪೇರ್ ಆಗುವಂತ ಅವಶ್ಯಕತೆ ಏನಿಲ್ಲ. ನಾವೆಲ್ಲ ನಮ್ಮ ಜರ್ನಿ ಇಲ್ಲೇ ಮಾಡಿದಂಥವ್ರು. ಹೈದರಾಬಾದ್ ಕೂಡ ನಾವು 9 ತಿಂಗಳು ಸರ್. ಕೋವಿಡ್ ಬಂದ್ಬಿಡ್ತು ಮಧ್ಯದಲ್ಲಿ. 2019 ಸ್ಟಾರ್ಟ್ ಮಾಡಿದಾಗ ಮಾರ್ಚ್ ವಾಪಸ್ ಬಂದ್ಬಿಟ್ಟು, ಲಾಕ್ಡೌನ್ ಎಲ್ಲ ಆಯಿತು ಅಂತ. ಸೊ ಈ ರೀತಿ ಆಗ್ತಾ ಬಂತು ಸರ್. ಇನ್ನು 2019 ಯಾವಾಗ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಒಂದು ತಲೆಯಲ್ಲಿ ಇದ್ದಿದ್ದೇನಪ್ಪ ಅಂದರೆ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡಬೇಡ. ಏನಕ್ಕೆ ಅಂದರೆ ನನಗೆ ಆಗ 20 years. ಸೊ ಕ್ಲಿಯರ್ ಮಾಡಿಬಿಟ್ರೆ ಒನ್ ಆಫ್ ದಿ ಯಂಗೆಸ್ಟ್ ಆಗಿಬಿಡ್ತೀನಿ ನಾನು. ಗುಜರಾತ್ ಅವರೊಬ್ಬರು ಆಫೀಸರ್, ಈಗ IPS ಆಗಿದ್ದಾರೆ. ಸೊ ಅವ್ರು ಕ್ಲಿಯರ್ ಮಾಡಿದರು, ಒನ್ ಆಫ್ ಯಂಗೆಸ್ಟ್ ಇದ್ದರು. ಸೊ ಮಾಡಿದರೆ ನಂದು ಆಗ್ಬಿಡ್ತಿತ್ತೇನೋ ಅಂತ ಒಂದು ಇದು ಆಸೆ. ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಓದ್ತಿದ್ದೆ ನಾನು. ನಾಟ್ ಇವನ್ ಅ ಸಿಂಗಲ್ ಮಿನಿಟ್ ಐ ವೇಸ್ಟೆಡ್. ಅಂದರೆ ಅಷ್ಟು ಸ್ವಲ್ಪ ಬೇಜಾರಾದಾಗ ಸ್ವಲ್ಪ ವೇಸ್ಟ್ ಆಗ್ತಿತ್ತು, ಬಿಟ್ಟರೆ ಐ ಯೂಸ್ ಟು ಸ್ಟಡಿ. ಫಸ್ಟ್ 4 months ಇಟ್ ವಾಸ್ ವೆರಿ ಡಿಫಿಕಲ್ಟ್ ಸರ್. ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು. ಏನಕ್ಕೆ ಅಂದರೆ ಅರ್ಥ ಆಗ್ತಿರಲಿಲ್ಲ. ಕನ್ನಡ ಮೀಡಿಯಂ ಒಂದು, ಮತ್ತು ಮಂಡ್ಯ ನಾವೆಲ್ಲ PS ಕಾಲೇಜಲ್ಲಿ ಓದಿದ್ದು. ಸೊ ಇಲ್ಲೆಲ್ಲ ಮಾಡ್ತಾ ಬಂದಾಗ ನಮಗೆ ಅಷ್ಟು ಇಂಗ್ಲೀಷ್ ಇಡ್ತಾ ಇರ್ತಿರ್ಲಿಲ್ಲ. ಹೈಸ್ಕೂಲ್ ಎಲ್ಲ ಕನ್ನಡ ಮೀಡಿಯಂ ಸರ್. ಸೊ ಅದಾದಮೇಲೆ ಸೈನ್ಸ್ ತೊಗೊಂಡಿದ್ದು ನಾನು. ಸೊ ಅದು ಏನಾಗ್ತಾ ಬರ್ತಿತ್ತು, ಸ್ವಲ್ಪ ಹಿಡ್ತಾ ಆಗ್ತಿತ್ತು. ಏನಾದರೂ ಕ್ಲಾಸ್ಗಳು ನೋಡ್ತಿದ್ರು ಕೂಡ ಅರ್ಥ ಆಗ್ತಿರಲಿಲ್ಲ ಅಷ್ಟಾಗಿ. ಸೊ ಇವೆಲ್ಲ ಮಾಡ್ತಾ ಇರಬೇಕಾದ್ರೆ ಏನಕ್ಕೆ ಬಂದುಬಿಟ್ಟೆ ನಾನು, ಏನಿರುತ್ತೆ ಆಗ್ತಿದೆ ಅಂತ. ಆ ಮೊಮೆಂಟಲ್ಲಿ ಒಂದ್ಸಲಿ ನಮ್ಮ ತಂದೆಗೆ ಹುಷಾರಿಲ್ಲ ಅನ್ನೋದು ಬೇರೆ ಬಂತು. ನಾನು ಹೈದರಾಬಾದಿಂದ 2 ಸಲ ಊರಿಗೆ ಬಂದಿದ್ದು. ಏನಕ್ಕೆ ಅಂದರೆ ಮಾಡಲೇಬೇಕು ಅಂತ ಅಲ್ಲಿ. ಮತ್ತು ಊಟದ್ದು ಇವೆಲ್ಲ ಎನ್ವಿರಾನ್ಮೆಂಟು ಅಷ್ಟು ಅಡ್ಜಸ್ಟ್ ಆಗ್ತಿರಲಿಲ್ಲ. ಏನಕ್ಕೆ ಇಲ್ಲಿಗೆ ಬಂದುಬಿಟ್ಟೆ ಅನ್ನೋಂಥ ಒಂದು ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು. ಇನ್ ದಟ್ ಮೊಮೆಂಟು ಇಲ್ಲ, ಬರೋದು ಬಂದುಬಿಟ್ಟಿದ್ದೀನಿ, ಮಾಡ್ಕೊಂಡು ಹೋಗ್ಬೇಡ ಅಂತ. ಒಂದು 4 ತಿಂಗಳು ಈ ಸ್ಟ್ರಗಲ್ಡ್. ಆಫ್ಟರ್ 4 months ಹಲವಾರು ಟಾಪರ್ ಸ್ಟಾಕ್ಗಳು, ಸ್ಟ್ರಾಟಜಿ ವಿಡಿಯೋಗಳು ನೋಡಿದಾಗ ಒಂದು ಐಡಿಯಾ ಸಿಕ್ತು. UPSC ಅಂದರೆ ಈ ರೀತಿ ಅಂತ. ಅಕ್ಟೋಬರಿಂದ ಐ ಯೂಸ್ ಟು ಸ್ಟಾರ್ಟ್
ಕಂಪ್ಲೀಟಾಗಿ ಓದಬೇಕು, ಪ್ರತಿದಿನ ಪ್ರಿಲಿಮ್ಸ್ ಸಾಲ್ವ್ ಮಾಡಬೇಕು. ಅಲ್ಲೊಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟೆ ಸರ್. ಏನಂದರೆ ಬರೀ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿಬಿಟ್ಟೆ. ನಾವು ಆ್ಯಕ್ಚುಲಿ ಮೇನ್ಸ್ ಮೇಲೆ ಫೋಕಸ್ ಮಾಡಬೇಕು, ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿಬಿಟ್ಟೆ. ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಬೇಡ ಏನಾದರೂ ಆಗುತ್ತೆ ಅಂತ. ಸೊ ಆ ಅಟೆಂಪ್ಟು ಕಂಪ್ಲೀಟಾಗಿ ಮಾಡ್ತಾ ಇದ್ದೆ. ಜೂನಲ್ಲಿ ಎಕ್ಸಾಮ್ ಇರ್ತಿತ್ತು, ಬಟ್ ಕೋವಿಡ್ ಬಂತು, ಅಕ್ಟೋಬರ್ಗೆ ಹೊರಟೋಯ್ತು. ಸೊ ಆಗ ಇನ್ನೂ 4 ತಿಂಗಳು ಎಕ್ಸ್ಟ್ರಾ ಸಿಕ್ತಲ್ಲ, ಪ್ರಿಲಿಮ್ಸ್ ಮಾಡಿಕೊಂಡೆ. ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಆಯಿತು. ಸೊ ಮೇನ್ಸ್ ಎಕ್ಸಾಮ್ ಬರೆಯೋಣ ಅಂತ, ಟೆಸ್ಟ್ ಬರೆಯೋಣ ಅಂತ ಹೋದರೆ 30-40 ಬರ್ತಿತ್ತು, 250 ಮಾರ್ಕ್ಸ್ಗೆ. 30-40 ಬರ್ತಿದೆ, ನಂದಲ್ಲಿ ಕ್ಲಿಯರ್ ಆಗುತ್ತೆ, ಈ ಸಲ ಆಗಲ್ಲ ಬಿಡು ಅಂದ್ಬಿಟ್ಟು ಓದೋದು ಅಂದರೆ ಒಂದು 15 ದಿನ ಬ್ರೇಕ್ ಕೊಟ್ಬಿಟ್ಟೆ. ಆಗಲ್ಲ ಬೇಡ ಅಂದ್ಕೊಂಡು ನೋಡಿದ್ರೆ ಕಟ್ ಆಫ್ ಬಂತು 699 ಕಟ್ ಆಫು, ನನ್ನ 695 ಸ್ಕೋರು ಫಸ್ಟ್ ಅಟೆಂಪ್ಟು. ಸೊ ಜಸ್ಟ್ 4 ಮಾರ್ಕ್ಸ್ ಮಿಸ್ ಆಯ್ತು. ನಾನು ಓದಬೇಕಿತ್ತು, ಅದು ಮಿಸ್ಟೇಕ್, ಸ್ಮಾಲ್ ಮಿಸ್ಟೇಕ್ಸ್. ದೆನ್ 2021 ನೆಕ್ಸ್ಟ್ ಅಟೆಂಪ್ಟ್ ಕೊಡೋಣ ಅಂದರೆ ಕೋವಿಡ್ ಬಂತು. ನನಗೆ ಕೋವಿಡ್ ಬಂತು, ನೆಕ್ಸ್ಟ್ ನನ್ನ ತಮ್ಮಂಗೂ ಕೋವಿಡ್ ಬಂತು, ಊರಿಗೆ ಶಿಫ್ಟ್ ಆಗಿದ್ದೆ. ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಡಿಫಿಕಲ್ಟ್ ಇತ್ತು ಅಂತ. ಸೊ ಆ ಅಟೆಂಪ್ಟ್ ಪ್ರಿಲಿಮ್ಸು ಆಗಲಿಲ್ಲ. 22 ಅಟೆಂಪ್ಟು ಮಾಡ್ಕೊಳ್ಳೇಬೇಕು ಅಂತ ಡಿಸೆಂಬರ್ 21ಗೆ ಊರಿಂದ ಬೆಂಗಳೂರಿಗೆ ಬಂದೆ. ಸೊ ಇಲ್ಲಿ ಕುತ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದೆ. ಆ ಅಟೆಂಪ್ಟ್ ಇಂಟರ್ವ್ಯೂ ಆಯಿತು. ಬಟ್ ಇಂಟರ್ವ್ಯೂವಲ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಮತ್ತು ಅಷ್ಟು ಇದು ಇರಲಿಲ್ಲ, ನಾಲೆಡ್ಜು ಸ್ವಲ್ಪ ಕಡಿಮೆ ಇತ್ತು ಅನಿಸುತ್ತೆ. ಸೊ ಆಗಲಿಲ್ಲ. ಸೊ ಇಂಟರ್ವ್ಯೂವಲ್ಲಿ ತುಂಬ ಕಡಿಮೆ ಸ್ಕೋರ್ ಬಂತು. 23 ಅಟೆಂಪ್ಟು ಕೊಡೋಣ ಅಂದರೆ ಆ ಅಟೆಂಪ್ಟು ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಐ ಕುಡ್ ನಾಟ್ ಏಬಲ್ ಟು ಗಿವ್. ಸೊ 24 ಅಟೆಂಪ್ಟು ಇಂಟರ್ವ್ಯೂ ಆಯಿತು. ಜಸ್ಟ್ 11 ಮಾರ್ಕ್ಸಿಂದ ಮಿಸ್ ಆಯಿತು ಬಿಕಾಸ್ ಆಫ್ ಎಸ್ ಎ ಕಡಿಮೆ ಬಂತು. ಈ ಅಟೆಂಪ್ಟು ತುಂಬ ಎಕ್ಸಾಸ್ಟ್ ಆಗಿದ್ದೆ. ಸೊ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಒಂದು ರೀತಿ. ಈ ಜರ್ನಿಲಿ ಯಾವತ್ತೂ ಕೂಡ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಸಪೋರ್ಟ್ ಹೇಗಿತ್ತು? ಯಾವತ್ತೂ ಅವ್ರು ಹೇಳಲಿಲ್ವಾ ಎಷ್ಟು ಹೊತ್ತೆ ಆಯ್ತಲ್ಲ, 5-6 ವರ್ಷ ಆಯ್ತಲ್ಲ, 7 ವರ್ಷ ಆಗ್ತಿದೆಯಲ್ಲ, ಸಾಕು ಬೇರೆ ಏನಾರು ಮಾಡು ಅಂತ ಯಾವತ್ತೂ ಹೇಳಿಲ್ವಾ? ಅಂದರೆ ಸರ್ ಪೇರೆಂಟ್ಸ್ ಅಂತೂ ಐ ಆಮ್ ವೆರಿ ಲಕ್ಕಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ನನ್ನ ಪೇರೆಂಟ್ಸ್ ಆಗ್ಬೋದು, ನನ್ನ ಬ್ರದರ್ ಆಗ್ಬೋದು, ದೇರ್ ಬ್ಯಾಕ್ ಬೋನ್ ಫಾರ್ ಮೀ. ಅವರೇ ಒಂದು ರೀತಿ ಬೆನ್ನೆಲುಬಾಗಿ ನಿಂತಂಥವ್ರು. ನಮ್ಮಪ್ಪ ಯಾವತ್ತೂ ಕೂಡ ಅಷ್ಟೇ, ನೀನು ಓದ್ತೀಯ ಅಂದರೆ ಇನ್ನೂ 1 ವರ್ಷ ಓದಬೇಕಿದ್ರೆ ನನಗೆ ಏಜ್ ಆದರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ, ನಾನು ಹಸು ಸಾಕೊಂಡು ಹಿಂಗೆ ಇರ್ತೀನಿ, ಬೇಕಿದ್ರೆ ನಾನೇ ದುಡ್ಡು ಕಳಿಸ್ತೀನಿ, ನೀನು ಕೆಲಸನೂ ಮಾಡಬೇಡ, ಕುತ್ಕೊಂಡು ಓದು ಅಂತ. ಬಟ್ ನಮ್ಮ ಅಮ್ಮಂಗೆ ಏನು ಅಂದರೆ ಭಯ, ನನ್ನ ಮಗ ಯಾವುದೋ ಒಂದು ಹುಚ್ಚು ಕನಸಿಂದೆ ಹೋಗ್ತಾವನೆ, ಆಗುತ್ತೋ ಇಲ್ವೋ, ಕೇಸ್ ಆಗಿಲ್ಲ ಅಂದರೆ ಭಯ ಇದ್ದೇ ಇರುತ್ತೆ ಸರ್. ಮತ್ತು ಅವ್ರಿಗೆ ಇನ್ನೊಂದೇನು ಅಂದರೆ ನಾನು ನೈಟ್ ಟೈಮ್ ಓದೋದು, ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ಓದೋವಂಥದ್ದು, ಆಮೇಲೆ ಮಧ್ಯಾಹ್ನ ಎದ್ದು ಮತ್ತೆ ಓದೋವಂಥದ್ದು, ಈ ರೀತಿ ಇತ್ತು. ನಿದ್ದೆ ಎಲ್ಲ ಹಾಳು ಮಾಡ್ಕೋತಾವನೆ, ಮತ್ತು ಅವಾಗವಾಗ ಎದೆನೋ ಗ್ಯಾಸ್ಟ್ರಿಕ್ ಈ ರೀತಿ ಬರ್ತಿದ್ದಾಗ ಏನಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ ನನ್ನ ಮಗ ಅಂತ. ಸೊ ಬೇಡ, ಬೇರೆ ಯಾವುದಾದ್ರೂ ನೋಡ್ಕೊ, ನಮ್ಮಂಥವ್ರಿಗಲ್ಲ ಇದು. ನಮ್ಮಮ್ಮ ಯಾವಾಗಲೂ ಈ ರೀತಿ ಹೇಳ್ತಿತ್ತು ಸರ್, ನಮ್ಮಂಥವ್ರಿಗಲ್ಲ, ಬೇಡ ಕಣಪ್ಪ, ಯಾಕೆ ಈ ಥರ ಹೇಳ್ತಾಳು ಮಾಡ್ಕೋತೀಯ ಅಂತ. ಬಟ್ ನಮ್ಮಪ್ಪ ಮಾಡುವಂತ. ನನ್ನ ತಮ್ಮನೂ ಕೂಡ MCOM ಮುಗಿಸ್ಬಿಟ್ಟು ಅವನೇನು ಮಾಡ್ತಿದ್ದ, ನಿನ್ನ ಪಾಡಿಗೆ ನೀನು ಡ್ರೀಮ್ ಮಾಡ್ಕೊ, ಅಲ್ಲಿವರೆಗೂ ನಾನು ಮನೆಯವ್ರು ನೋಡ್ಕೋತೀನಿ ಅಂತ. ಅವನು ಕೂಡ 2 ವರ್ಷ ಮನೇಲೇ ನನ್ನ ಮನೆಯವ್ರು ನೋಡ್ಕೊಳ್ಳಲಿಕ್ಕೆ. ಇವ್ರ ಸಪೋರ್ಟೇ ನನಗೆ ಒಂದು ರೀತಿ ಏನಾಗ್ತಾ ಬಂತು, ಮೋಟಿವೇಶನ್ ಆಗ್ತಾ ಬಂತು ಸರ್. ಈ ಇಯರಲ್ಲಿ ಏನಾಗ್ತಾ ಬಂತು, ಕಂಪ್ಲೀಟ್ಲಿ ಇಲ್ಲ ಇನ್ಮೇಲಾದ್ರೂ ಅವ್ರಿಗೆ ಸ್ವಲ್ಪ, ನಮ್ಮ ತಂದೆಗೆ ಆಲ್ರೆಡಿ ಏಜ್ ಆಗಿದೆ, ಸೊ ನೋಡೋಣ, ಅವ್ರನ್ನ ಸ್ವಲ್ಪ ಹಸುಗಳು ಇನ್ನೂ ನೋಡ್ಕೊಳ್ಳೋದು ಬೇಡ, ಈ ಇಯರ್ ಆದರೆ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಯಾವುದಾದ್ರೂ ಜಾಬ್ ಸೇರಿಕೊಂಡು ಇಲ್ಲೇ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಿದ್ದೆ ನಾನು, IAS ಮತ್ತು ಆಚಾರ್ಯ ಅಂತ. ಈ 2 ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೇ ಕೆಲಸ ಮಾಡಿಕೊಂಡು ಕಂಪ್ಲೀಟಾಗಿ ಮೆಂಟರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲೇ ಫುಲ್ ಟೈಮ್ ಕೆಲಸ ಮಾಡೋಣ, ಒಂದು 2-3 ವರ್ಷ ಆದಮೇಲೆ ಬೇಕಾದ್ರೆ ನೋಡೋಣ, ಇನ್ನೂ ಏಜ್ ಇದೆ, ಸೊ ಇವ್ರನ್ನ ಸ್ವಲ್ಪ ಸೆಟಲ್ ಮಾಡೋಣ ಸ್ವಲ್ಪ ಅಂತ ಹೇಳಿ ಸಾಕು ಅನಿಸ್ಬಿಟ್ಟಿತ್ತು. ತುಂಬ ಎಕ್ಸಾಸ್ಟ್ ಆಗೋಗಿತ್ತು. ಬಟ್ ನಾವು ಐ ಆಮ್ ರಿಲೀವ್ಡ್ ಸರ್. ಈಗಿನ ಕಾಲದಲ್ಲಿ ಈ ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾ, ಆ ಅಡಿಕ್ಷನ್ನೇ ದೊಡ್ಡ ಪ್ರಾಬ್ಲಮ್. ಅಟೆನ್ಷನ್ ಸ್ಪ್ಯಾನೇ ಕಿತ್ಕೊಂಡು ಹೋಗ್ತಾ ಇದೆ ತುಂಬ ಜನದ್ದು. ಮೆಜಾರಿಟಿ ನೆನಪಿನ ಶಕ್ತಿ ಇಲ್ಲ. ಈಗಿನ 20-25-30ಕ್ಕೆ ಅರಳು ಥರ ಆಡೋದು, ಮರ್ತು ಹೋಗೋದು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಈ ಪ್ರಿಪ್ರೇಷನ್ ಜರ್ನಿಯಲ್ಲಿ ಈ ಟೆಕ್ ಮತ್ತು ಸ್ಮಾರ್ಟ್ಫೋನ್, ಗ್ಯಾಜೆಟ್ಸ್, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದನ್ನು ನೀವು ಹೇಗೆ ಸ್ಮಾರ್ಟಾಗಿ ಯೂಸ್ ಮಾಡಿದ್ರಾ? ಅದ್ರ ಬಗ್ಗೆ ನೀವು ಆಸ್ಪೈರೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಂದರೆ ಸರ್ ಫಸ್ಟು ನನ್ನ ಜರ್ನಿ ಅಂತ ತಗೊಂಡ್ರೆ ಇದೆಲ್ಲ ಕೋವಿಡ್ಗೂ ಮುಂಚೆ ಅಷ್ಟು ಇರಲಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಎಲ್ಲ, ಇನ್ಸ್ಟಾಗ್ರಾಮ್ ಅವೆಲ್ಲ. ಸೊ ಆಗೆಲ್ಲ ನಾವು ಬರೀ ಕರೆಂಟ್ ಅಫೇರ್ಸ್ ಇದನ್ನು ಮಾಡಲಿಕ್ಕೆ ಇನ್ಸ್ಟಾಗ್ರಾಮ್ ಇಟ್ಕೊಳ್ತಿದ್ದೋ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರಲಿಲ್ಲ. ಇವಾಗಲೂ ಕೂಡ ನಂದು ಮೇನ್ಸ್ ಸ್ಟಾರ್ಟ್ ಆಯಿತು ಅಂದರೆ ಪ್ರಿಪ್ರೇಷನ್, ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತೀನಿ. ಎಕ್ಸಾಮ್ ಟೈಮ್ ಬಂತು ಅಂದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಏನಕ್ಕೆ ಇಟ್ಸ್ ಅ ನೆಗೆಟಿವ್ ಸೈಡ್ ಆಫ್ ಸೋಷಿಯಲ್ ಮೀಡಿಯಾ, ಇಸ್ ಅ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್. ಸೊ ನಾನು ಸಾಧ್ಯ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತೀನಿ. ಈವನ್ ಕ್ಲಾಸ್ ಮಾಡಬೇಕಾದ್ರೂ ಅಷ್ಟೇ, ನನಗೆ ಓದ್ಕೊಡೋದು ತುಂಬ ಇತ್ತು ಅಂದರೆ, ಕೆಲಸ ತುಂಬ ಇತ್ತು ಅಂದರೆ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಆಗ್ಲಿಂದನೂ ಅಷ್ಟೇ ಸರ್, ಅಂದರೆ ಟೆಕ್ನಾಲಜಿ ಯಾವುದೇ ಆಗಲಿ ಸೋಷಿಯಲ್ ಮೀಡಿಯಾ ಐ ಯೂಸ್ ಫಾರ್ ದ UPSC ಪರ್ಪಸ್, ಅದರ್ವೈಸ್ ಐ ಡೋಂಟ್ ಯೂಸ್. ಸೆಕೆಂಡ್ ವೈಸು ಈ ಸ್ಟೂಡೆಂಟ್ಸ್ಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಈ ರೀಲ್ಸು ಇವನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಇಟ್ ಇಸ್ ನಾಟ್ ಅ ಬಿಗ್ ಟೈಮ್.
ಬಿಕಾಸ್ ನಾನು 7 ಇಯರ್ಸ್ ಇನ್ವೆಸ್ಟ್ ಮಾಡಿದೆ ಬಿಕಾಸ್ ಐ ವರ್ಕ್ಡ್ ಹಾರ್ಡ್. ಲ್ಯಾಕ್ ಆಫ್ ಮೆಂಟರ್ಶಿಪ್, ನನಗೆ ಯಾರೂ ಗೈಡ್ ಮಾಡೋಂಥವ್ರು ಸಿಗಲಿಲ್ಲ ಕರೆಕ್ಟಾಗಿ. ಸೊ ಆ ಕಾರಣಕ್ಕೋಸ್ಕರ ನನ್ನಂತೊಂದೇ 7 ಇಯರ್ಸ್ ಆಗಿದೆ. ದಟ್ಟು ಇನ್ಸ್ಟಾಗ್ರಾಮ್ನೆಲ್ಲ ಅವಾಯ್ಡ್ ಮಾಡಿ. ನೀವು ಇನ್ಸ್ಟಾಗ್ರಾಮ್ನೆಲ್ಲ ನೋಡಿಕೊಂಡು ಎಂಟರ್ಟೈನ್ಮೆಂಟ್ ಎಲ್ಲ ನೋಡಿಕೊಂಡು ಆಗುತ್ತೆ ಅಂದರೆ ಇಟ್ಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಸೊ ಸಾಧ್ಯ ಆದಷ್ಟು ಅಂಥವನ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್. ವಾಟ್ಸಪ್ ಎಲ್ಲ ಬೇಕು, ಏನಕ್ಕೆ ಕ್ಲಾಸು ಮಾನಿಟರಿಂಗು ಅವೆಲ್ಲ ಇದ್ದೇ ಇರುತ್ತೆ. ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ರೆಗ್ಯುಲೇಷನ್ ಇರಲೇಬೇಕು. ಜಸ್ಟ್ 30 ಮಿನಿಟ್ಸು ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಬೇಕು ಅಂದರೆ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ರೀಲ್ಸ್ ಕಲ್ಚರು ಇವೆಲ್ಲ ಸ್ವಲ್ಪ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಅಂತ ಅನಿಸುತ್ತೆ ಸರ್ ನನಗೆ. ಜೊತೆಗೆ ನಿಮ್ಮ ಈ ಮೆಥಡ್ ಏನಿದೆ ನಿಮ್ಮ ಜರ್ನಿಯಲ್ಲಿ, ಅಲ್ಲಿ ಮುಖ್ಯವಾಗಿ ಕಾಣಿಸ್ತಿರೋದೇನು ಅಂತ ಹೇಳಿದ್ರೆ, ಈಗ ಒಂದು ನಂಬಿಕೆ ಇದೆ, ಇಷ್ಟೆಲ್ಲ ಟೈಮ್ ಆ್ಯಂಡ್ ಮನಿ ಎರಡನ್ನೂ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಬಡವರಿಗೆ ಮಧ್ಯಮ ವರ್ಗಕ್ಕಲ್ಲ, ಅದೆಲ್ಲ ಶ್ರೀಮಂತರಿಗೆ ಸರಿ. ಎಲ್ಲಿ ಟೈಮ್ ಇರುತ್ತೆ, ದುಡ್ಡೆಲ್ಲಿ ಇರುತ್ತೆ ಅಷ್ಟೊಂದು, ಎರಡೂ ಕೂಡ ಇಂಪಾರ್ಟೆಂಟ್ ಅಲ್ಲ, ಟೈಮ್ ಆ್ಯಂಡ್ ಮನಿ ಅನ್ನೋದು. ಆದರೆ ನಿಮ್ಮ ಜರ್ನಿಲಿ ಒಂದು ಹೈಲೈಟ್ ಆಗಿ ಕಾಣಿಸ್ತಿರೋದೇನು ಅಂದರೆ, ನೀವು ಕೇವಲ ಅಸ್ಪೈರೆಂಟ್ ಆಗಿ ಮಾತ್ರ ನೀವು ಓದ್ತಾನೆ ಕೂತಿಲ್ಲ, ನೀವು ಅದನ್ನೇ ಒಂದು ಉದ್ಯೋಗ ಮಾಡ್ಕೊಂಡ್ರಿ. ಎರಡೆರಡು ಅಕಾಡೆಮಿಗಳಲ್ಲಿ ನೀವು ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಅಲ್ಲಿಗೆ ಅದು ಪ್ಲ್ಯಾನ್ ಬಿ ಆಗಿತ್ತು ಅದು ನಿಮ್ಮದು? ಅಂದರೆ ಸರ್ ಸ್ಟಾರ್ಟಿಂಗಲ್ಲಿ ನನಗೆ ಇದು ಯಾವಾಗ ಫಸ್ಟ್ ಮೇನ್ಸ್ ಬರದೆ ಆಗಲೇ ನನಗೆ ಅನ್ನಿಸ್ತು, ಈಗ ನಮ್ಮ ಮನೆಯಲ್ಲಿ ಬರೀ 5,500 ರೂಪಾಯಿ ಅಮೌಂಟ್ ಕಳಿಸ್ತಿದ್ದು ನನಗೆ. ಅದು ತುಂಬ ಬರ್ಡನ್ ಏನಲ್ಲ, ಬಟ್ ಆದರೂ ಕೂಡ ಒಬ್ಬಂಗೆ ಸ್ಯಾಲ್ರಿ ಕೊಟ್ಟಂಗೆ ಅವರು, ಹಳ್ಳಿಲಿಂದ ನಾನು 5,500 ರೂಪಾಯಿ ತಗೊಳ್ತಿದ್ದೀನಿ ಅಂದರೆ ನನಗೆ ಆಗ ಅನ್ನಿಸ್ತು ಅಂದರೆ ಇಲ್ಲ ಸಾಕು, ಮನೆಯವ್ರ ಮೇಲೆ ಡಿಪೆಂಡ್ ಆದಷ್ಟು ನನಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ನನ್ನ ಪ್ರಿನ್ಸಿಪಲ್ ಇರೋದೇನು ಅಂದರೆ ಸರ್, ಆಫ್ಟರ್ 21 ಇಯರ್ಸ್ ಯು ಶುಡ್ ನಾಟ್ ಆಸ್ಕ್ ಮನಿ ಫ್ರಮ್ ಯುವರ್ ಪೇರೆಂಟ್ಸಿಂದ ಮನಿ ಕೇಳೋಷ್ಟು ಇದಾಗಬಾರ್ದು, ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡಬೇಕು ಅಂತ. ಆಗಲೇ ನಾನು ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದೆ, ಮೆಂಟರ್ ಆಗಿ ಇದಾಗಿ 21ಇಂದನೂ ನಾನು ಮಾಡ್ತಾ ಬಂದಿದ್ದೀನಿ ಸರ್. ಯಾವಾಗ ಕೆಲಸ ಇಲ್ಲ ಆಗಲೂ ಮನೆಯಿಂದ ಅಮೌಂಟ್ ಇಸ್ಕೊಂಡಿದ್ದೀನಿ, ಬಟ್ ಅದನ್ನು ಸಾಲ ಆಗಿ ಬರ್ಸ್ತೀನಿ ನಾನು. ಸೊ ಸಾಲ ಆಗಿ ಬರ್ಸಂಥದ್ದು ಮತ್ತೆ ಅವರಿಗೆ ವಾಪಸ್ ಕೊಡೋಂಥದ್ದು ಈ ರೀತಿ ಮಾಡ್ತಾ ಇತ್ತು. ಯಾವಾಗ ನನಗೆ ಫಸ್ಟು IAS ಅಕಾಡೆಮಿಯಲ್ಲಿ ಮೆಂಟರಾಗಿ ಕೆಲಸ ಸಿಕ್ತು, ಮತ್ತು ಆಚಾರ್ಯದಲ್ಲಿ ಫ್ಯಾಕಲ್ಟಿಯಾಗಿ ಕೆಲಸ ಸಿಕ್ತು. ಆಗ ಕೆಲಸ ಸಿಕ್ಕಿದಾಗ ಸ್ಟೂಡೆಂಟ್ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು ಸರ್. ಅಲ್ಲಿ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಅಷ್ಟೇ. ಮತ್ತು ನಮ್ಮ ಅಕಾಡೆಮಿಯಲ್ಲಿ ಇವರು ಯಾರು ಶಿವಕುಮಾರ್ ಸರ್ ಅಂತ, ಈಸ್ ಅ ವಂಡರ್ಫುಲ್ ಪರ್ಸನ್. ಆ್ಯಂಡ್ ಆಚಾರ್ಯದಲ್ಲಿ ಸಿದ್ಧಾರ್ಥ್ ಸರ್ ಅಂತ ಇದ್ದಾರೆ, ಹೀಸ್ ಆಲ್ಸೋ ವಂಡರ್ಫುಲ್ ಪರ್ಸನ್. ಅವರು ನಮ್ಗೆ ಏನು ಮಾಡಿದ್ರು, ಒಂದು ಸ್ಪೇಸ್ ಕೊಟ್ಟರು ನಾವು ಬೆಳಿಲಿಕ್ಕೆ. ಅವ್ರು ನಮಗೇನೆ ಆಪರ್ಚುನಿಟಿ ಕೊಟ್ಟರು, ಸರ್ ನೀವು ಏನು ಬೇಕಾದರೂ ಮಾಡಿ, ನಾವು ನಿಮಗೆ ಸಹಾಯವಾಗಿ ನಿಂತ್ಕೊಳ್ತೀವಿ ಅಂತ. ಎರಡು ಅಕಾಡೆಮಿಲೂ ಈ ಸಲ ಮಲ್ಟಿಪಲ್ ಬಂದಿದೆ ಸರ್, ರಿಸಲ್ಟ್ಸ್ ಬಂದಿದೆ. ಹೌದು, ಎಷ್ಟು ಬಂದಿದೆ ಎರಡು ಅಕಾಡೆಮಿಯಿಂದ ಒಟ್ಟು? ಎರಡರಲ್ಲೂ ಒಂದು 8ರಿಂದ ಒಂದರಲ್ಲಿ 8, ಇನ್ನೊಂದರಲ್ಲಿ 5 ಈ ರೀತಿ ಏನೋ ಬಂದಿದೆ. ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರೆ? ಇಂಟರ್ವ್ಯೂ ಗೈಡೆನ್ಸ್ ಅಲ್ಲಿ ಹೇಳ್ಕೊಟ್ಟವ್ರು ಒಂದಿಬ್ರು ಇದ್ದಾರೆ ಸರ್. ಅದರ್ ದನ್ ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅಂತೀನಿ ಸರ್. ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಗೈಡ್ ಮಾಡಿದವ್ರನ್ನ ಸ್ಟೂಡೆಂಟ್ಸ್ ಅಂತ ಕರ್ಕೊಳ್ಳಿಕ್ಕೆ ನನಗೆ ಆಗಲ್ಲ. ಬಟ್ ಹೊಸ ಹುಡುಗರು ಅಂದ್ರೆ ಈಗ ಇನ್ನು ಪ್ರಿಲಿಮ್ಸ್ ಆಗ್ತಾರಂತವ್ರು ಒಂದು 300 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಎರಡರಿಂದನೂ. ಸೊ ಇವರು ಯಾವಾಗ ಅವಕಾಶ ಕೊಟ್ಟರು ನನಗೆ, ಸ್ಟೂಡೆಂಟ್ ರೆಸ್ಪಾನ್ಸ್ ನೋಡಿ ಓಕೆ ನಂದು UPSC ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಲೆಟ್ಸ್ ಬಿಲಾಂಗ್ ಟು ಟೀಚಿಂಗೇ ಇರ್ಬೋದು ನಂದು. ಏನಕ್ಕೆಂದ್ರೆ ಎಲ್ಲ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಸೊ ಈಗಲೂ ಕೂಡ ನನ್ನೆಲ್ಲ ಧನಂಜಯ್ ಡಿಬಾಸ್ ಅಂತ ಕರೀತಾರೆ. ಸೊ ಈ ರೀತಿ ಎಲ್ಲ ಕೆಲವರು ಹಿಟ್ಲರ್ ಅಂತ ಕರೀತಾರೆ, ತುಂಬಾ ಮಂಡ್ಯದವರು ಅಂತ ಅಲ್ಲ ಸರ್, ಡಿ ಅನ್ಕೊಂಡು ಸೊ ಈ ರೀತಿ ಸುಮ್ಮನೆ ಈ ತರ ಕರ್ಕೊಂಡು ಹೋಗಂಥದ್ದು. ಮತ್ತೆ ಹಿಟ್ಲರ್ ಅಂತ ಕರೀತಾರೆ, ತುಂಬಾ ಸ್ಟ್ರಿಕ್ಟ್ ನಾನು ಮೆಂಟರ್ಶಿಪ್ ಅಲ್ಲಿ ಅಂತ. ಸೊ ಈ ರೀತಿ ನಮ್ಮ ಹುಡುಗರೆಲ್ಲ ಅಷ್ಟು ಇದನ್ನ ಮಾಡ್ತಾ ಬಂದ್ರು ಸರ್. ಅದನ್ನ ನೋಡಿದಾಗ ನನಗೆ ಅನ್ನಿಸ್ತು, ಸಾಕಪ್ಪ ಆಯಿತು, ಈಗ UPSC 3 ಸಲ ಕೊಟ್ಟೆ, 3ಕ್ಕೆ ಮುಕ್ತಾಯ ಮಾಡ್ಬಿಟ್ಟು ಮೆಂಟರ್ಶಿಪ್ ಮಾಡೋಣ, ಇಷ್ಟು ಜನ ಸ್ಟೂಡೆಂಟ್ಸ್ ಆದರೂ ಇಷ್ಟಪಡ್ತಾರಲ್ಲ ಅಂತ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ರೀತಿ ಆಯಿತು. ಗೋಲ್ ಪೋಸ್ಟ್ ಒಂದೇ ಇತ್ತಾ UPSCನೇ ಅಂತ ಹೇಳಿ? ಬೇರೆ ಯಾವುದು ಎಕ್ಸಾಮ್ಸ್ನ ಟ್ರೈ ಮಾಡಿಲ್ವಾ ಸ್ಟೇಟಲ್ಲಿ ಅಲ್ಲಿ? ಇಲ್ಲ ಸರ್, ನಂದು ಸ್ಟಾರ್ಟಿಂಗಿಂದನೂ ಕೂಡ ನಾನು ಬಂದಿದ್ದು UPSCನೇ. ನಾನು UPSC ಬಿಟ್ಟು ಬೇರೆ ಯಾವುದೂ ಬರೆಯೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಈವನ್ 2019 ಯಾವಾಗಲೂ ಒಂದ್ಸರಿ KPSC ಬಂದಿತ್ತು, ಅದನ್ನು ಅಪ್ಲಿಕೇಶನ್ ಹಾಕಲಿಲ್ಲ ನಾನು. ಏನಕ್ಕೆ ಅಂದರೆ ನನಗೆ ಇಲ್ಲಿ ಬಿಟ್ಬಿಟ್ಟು ಬೇರೆ ಎಕ್ಸಾಮ್ ಬರೆದ್ರೆ ನನಗೆ ಅಲ್ಲೋದ್ರೂ ಫೇಲ್ಯೂರ್ ಅಂತ ಅನಿಸುತ್ತೆ ಅಂತ. ಬಟ್ 2 ಇಂಟರ್ವ್ಯೂ ಆದರೂ ಕೂಡ ಆಗದೆ ಇದ್ದಾಗ ಮನೆಯಲ್ಲಿ ಫೋರ್ಸ್ ಮಾಡಿ KPSC ಬರಿ ಅಂತ ಹೇಳಿದ್ರು. ಅದು KPSC ಈಗ ಬರದೆ, ಅದೊಂದು KPSC ಇಂಟರ್ವ್ಯೂ ಆಗಿದೆ. ಈಗ ನೆಕ್ಸ್ಟ್ ಇಂಟರ್ವ್ಯೂ ಇದೆಯಲ್ಲ ಸರ್, ಹಾಗೆ ಇಂಟರ್ವ್ಯೂ ಕೊಡಬೇಕು. ಬಟ್ ಈಗ ಇದೇ ಕ್ಲಿಯರ್ ಆಗಿದ್ದರಿಂದ ಸ್ವಲ್ಪ ಸೈಲೆಂಟ್ ಆದೆ. ಬೇರೆ ಯಾವುದೂ ಇರಲಿಲ್ಲ ಸರ್ ಆ್ಯಕ್ಚುಲಿ. ನನಗೆ UPSC ಬಿಟ್ಟರೆ ಪ್ಲಾನ್ ಬಿ ಅಂದರೆ ಟೀಚಿಂಗ್, ಅದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನಾನು ಅಷ್ಟಾಗಿ ಕನ್ಸಿಡರ್ ಮಾಡಿರಲಿಲ್ಲ. ಓದೋ ವಿಚಾರಕ್ಕೆ ಬಂದರೆ ದಿನಕ್ಕೆ 10-15 ಗಂಟೆ ಓದಬೇಕು ಅಂತ ಹೇಳ್ತಾರಲ್ವ, ನಿಮ್ಮ ಓದುವ ಮೆಥಡ್ ಏನಾಗಿತ್ತು? ನಿದ್ದೆಗೆಟ್ಟು ಓದಬೇಕಾ? ನೀವು ಹೇಳ್ತಿದ್ರಿ ನೈಟೆಲ್ಲ ಓದ್ತಾ ಇದ್ದೆ, ಡೇನಲ್ಲಿ ಸ್ವಲ್ಪ ಮಲಗ್ತಾ ಇದ್ದೆ ಅಂಥೇಳಿ. ಅದು ಹೊರಗಿನ ಆ್ಯಕ್ಟಿವ್ ವರ್ಲ್ಡ್ನ ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡೋಕ್ಕೆ ಮಾಡ್ತಾ ಇದ್ರಾ? ನಿಮ್ಮ ಮೆಥಡ್ಸ್ ಏನು ಅಂತ? ಅದೇ ಸರ್, ನನಗೆ ಡಿಗ್ರಿಯಿಂದನೂ ನಾನು ನೈಟ್ ಓದೋದೇ ನನಗೆ ಹವ್ಯಾಸ ಇತ್ತು ಸರ್, ಅದಕ್ಕೋಸ್ಕರ. ಬಟ್ ದಟ್ ಈಸ್ ಅ ರಾಂಗ್ ಸ್ಟ್ರಾಟಜಿ ಸರ್, ನನಗೂ ಇಷ್ಟ ಇಲ್ಲ ಅದು. ಏನಕ್ಕೆ ನನಗೆ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮನ್ನು ನಾನು ಫೇಸ್ ಮಾಡಿದ್ದೀನಿ ಬಿಕಾಸ್ ಆಫ್ ನೈಟ್. ಇದರಿಂದ
10 ರಿಂದ 12 ಗಂಟೆ ಓದಲೇಬೇಕಾ ಅಂತ ಕೇಳಿದ್ರೆ ಸರ್, ಎಜುಕೇಷನ್ ಬ್ಯಾಕ್ಗ್ರೌಂಡನ್ನು ನೀವು ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡ್ ಅವ್ರು ಆಗ್ಬೋದು ಅಥವಾ ಇಂಜಿನಿಯರಿಂಗು CBSE ಈ ಫೀಲ್ಡಲ್ಲಿ ಬಂದರೆ ಅವ್ರು ಬೇಗ ಗ್ರಾಸ್ಪ್ ಮಾಡ್ಕೊಳ್ತಾರೆ. ನಾವು ಕನ್ನಡ ಮೀಡಿಯಂ ಹುಡುಗರು ಬಂದಂಥವ್ರು ಮತ್ತು ಬಡತನ ಕುಟುಂಬದಿಂದ ಬಂದಂಥವ್ರು, ನಾರ್ಮಲ್ ಗ್ರಾಜುಯೇಷನಿಂದ ಬಂದಂಥವ್ರು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಲೇಬೇಕಾಗುತ್ತೆ. ಅವ್ರು 7 ಅವರ್ ಮಾಡಿದ್ರೆ ನಾವು 10 ಅವರ್ ಓದಲೇಬೇಕು. ಸ್ಟಾರ್ಟಿಂಗಲ್ಲಿ ಮಾಡಬೇಕು ಸರ್, ಒಂದು 2 ವರ್ಷ ಫೌಂಡೇಶನ್ ಬಿಲ್ಡ್ ಮಾಡಲಿಕ್ಕೆ ಒಂದು 10 ಅವರ್ಸ್ ಆದರೂ ಕನ್ಸಿಸ್ಟೆಂಟಾಗಿ ಬೇಕೇ ಬೇಕು. ಆಮೇಲೆ ನೈಟ್ ಓದಲೇಬೇಕಾ, ನಿದ್ದೆಗೆಟ್ಟು ಓದಬೇಕಂದ್ರೆ ನಾನು ಅದನ್ನು ಸಪೋರ್ಟ್ ಮಾಡಲ್ಲ ಸರ್. ನಾನು ಕೂಡ 7 ರಿಂದ 8 ಅವರ್ ರೆಗ್ಯುಲರಾಗಿ ನಿದ್ದೆ ಮಾಡ್ತಿದ್ದೆ. ಮಾರ್ನಿಂಗ್ ಟೈಮ್ ಬೆಳಗ್ಗೆ 4 ಗಂಟೆಗೆ ಮಲ್ಕೊಂಡ್ರೆ 12 ಗಂಟೆ ಮಲ್ಕೊಳ್ತಾ ಇದ್ದೆ. ಸೊ ರೆಗ್ಯುಲರಾಗಂತೂ ಸ್ಲೀಪ್ ಬೇಕು. ಏನಕ್ಕೆ ನಾವು ಓದಿರೋದೆಲ್ಲ ಮರ್ತೋಗೋತಿಲ್ಲ ಅಂದರೆ ಆ ಸ್ಲೀಪ್ ಸೈಕಲ್ ಡಿಸ್ಟಾರ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ರೆಗ್ಯುಲರ್ ಸ್ಲೀಪ್ ಸೈಕಲ್ ಅಂತೂ ಬೇಕೇ ಬೇಕು, ಒಂದು 7 to 8 ಅವರ್ಸ್. ನಾನು ಅದಕ್ಕೆ ಹುಡುಗರಿಗೆ ಈಗ ಏನಂತ ಗೈಡ್ ಮಾಡ್ತೀನಿ ಅಂದರೆ, ಸ್ಲೀಪ್ ಅಟ್ 11 ಆ್ಯಂಡ್ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಏಳಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಸೊ ದಟ್ ಈಸ್ ಬೆಟರ್. ಈ ಸಲ ಮೇನ್ಸಲ್ಲಿ ನಾನು ಅದನ್ನೇ ಮಾಡಿದ್ದು ಸರ್. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಮಾರ್ನಿಂಗ್ ರೀಡಿಂಗ್ ಈಸ್ ಫ್ಯಾಂಟಾಸ್ಟಿಕ್, ತುಂಬ ಹೆಲ್ಪ್ ಮಾಡುತ್ತೆ ರದರ್ ದನ್ ನೈಟ್ ರೀಡಿಂಗ್. ಓಕೆ, ಈ ಸಲ ಇಂಟರ್ವ್ಯೂ ವಿಚಾರಕ್ಕೆ ಬಂದಾಗ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಈ ಸಲ ಹೇಗಿತ್ತು? ಅಲ್ಲಿ ಒಳಗೆ ಹೋದಾಗ ತುಂಬ ಗಂಭೀರ ವಾತಾವರಣ ಇರುತ್ತಾ ಅಥವಾ ಕ್ಯಾಶುವಲ್ ಆಗಿರುತ್ತಾ, ಹೇಗಿರುತ್ತೆ? ಅಂದರೆ ಸರ್, ನಾನು 3 ಡಿಫ್ರೆಂಟ್ ಬೋರ್ಡ್ಗಳಲ್ಲಿ 3 ಡಿಫ್ರೆಂಟ್ ಇಂಟರ್ವ್ಯೂ ಕೊಟ್ಟಿರೋದ್ರಿಂದ 3ರಲ್ಲೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಹೇಗೆ ಅಂದರೆ, ಈ ಕಂಪೇರ್ ಟು ಮಾಕ್ ಇಂಟರ್ವ್ಯೂಗಳು ಏನಿರುತ್ತೆ, ರಿಯಲ್ ಇಂಟರ್ವ್ಯೂ ಸ್ವಲ್ಪ ನಾರ್ಮಲೇ ಇರುತ್ತೆ ಸರ್, ತುಂಬ ಕಂಫರ್ಟಿಂಗ್ ಆಗಿರುತ್ತೆ. ಮತ್ತು ಅಲ್ಲಿ ಹೋಗಿದ ತಕ್ಷಣ ಅವ್ರು ನಮ್ಮನ್ನು ಕಂಫರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ದೇ ಹ್ಯಾವ್ ದ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಅಸ್. ಅವ್ರಿಗೂ ಕೂಡ ನಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇರುತ್ತೆ. ಇವ್ರು ಆಲ್ರೆಡಿ ಮೇನ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಕಂಫರ್ಟ್ ಮಾಡ್ತಾರೆ. ಮತ್ತು ಗೊತ್ತಿರುತ್ತೆ ಅವ್ರಿಗೆ ನರ್ವಸ್ ಆಗಿರ್ತಾರೆ ಹುಡುಗ ಅಂತ. ಫಾರ್ ಎಕ್ಸಾಂಪಲ್, ನಂದು ಫಸ್ಟ್ ಇಂಟರ್ವ್ಯೂಲಿ ಫಸ್ಟ್ ಕ್ವಶನು, ಇದು ಫಸ್ಟ್ ಟೈಮ್ ಡೆಲ್ಲಿಗೆ ಬರ್ತಾ ಇರೋದು ಅಂತ. ಸೊ ಅದು ಫಸ್ಟ್ ಕ್ವಶನ್. ನೆಕ್ಸ್ಟು 2ನೇ ಇದರಲ್ಲಿ BB ಸ್ವೈನ್ ಸರ್ ಬೋರ್ಡು ಅವ್ರು ಕೇಳಿದ್ದು ನಂದು ಹಾಬಿ ಮೇಲೆ ಕೇಳ್ತಾ ಹೋದ್ರು. ನಂದು ರೀಡಿಂಗ್ ಲಿಟ್ರೇಚರ್ ನಾವೆಲ್ಸ್ ಇದೆ, SL ಭೈರಪ್ಪ ಮತ್ತು ಶಿವರಾಮ್ ಕಾರಂತರು. ಅದನ್ನು ಬಿಟ್ಟು ಬೇರೆ ಯಾರು ಓದಿದೆಯಾ ಅಂತ. ಅದಾದಮೇಲೆ ಈ ಸಲ ಫಸ್ಟ್ ಕ್ವಶನ್ನು, ನೀನು ಯಾವ ಭಾಷೆಯಲ್ಲಿ ನಿನ್ನ ಕನಸು ಬೀಳುತ್ತೆ ಅಂತ. ಸೊ ಈ ರೀತಿ ಒಂದು ರೀತಿ ತಮಾಷೆಯಾಗೆ ಸ್ಟಾರ್ಟ್ ಆಗುತ್ತೆ ಸರ್ ಇಂಟರ್ವ್ಯೂ. ಕಂಫರ್ಟಿಂಗ್ ಆಗೇ ಇರುತ್ತೆ. ಯಾರೂ ಕೂಡ ಗ್ರಿಲ್ ಮಾಡೋಂಥದ್ದಿರಲ್ಲ, ಯಾರೂ ಕೂಡ ಫೋರ್ಸ್ಫುಲಿ ಕೇಳೋಂಥದ್ದಿರಲ್ಲ. ಮತ್ತು ಗೊತ್ತಿಲ್ಲ ಅಂದರೆ ನಾವು ಹಾನೆಸ್ಟಾಗಿ ಹೇಳ್ಬೋದು, ಯಾವುದೇ ರೀತಿ ಇರಲ್ಲ ಸರ್. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು 4 ಜನ ಎಲ್ಡರ್ಸ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಯಾವ ರೀತಿ ಫೀಲ್ ಆಗುತ್ತೆ, ದ ಸೇಮ್ ಫೀಲಿಂಗ್ ಬರುತ್ತೆ. ಎಷ್ಟು ಕ್ವಶನ್ ಕೇಳ್ತಾರೆ ಇಂಟರ್ವ್ಯೂಲಿ ಸರ್? ಎಷ್ಟು ಹೊತ್ತಿರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ ಸಾಮಾನ್ಯವಾಗಿ? ಜನರಲಿ 25 to 30 ಮಿನಿಟ್ಸ್ ಇರುತ್ತೆ ಸರ್. ದಟ್ ಇಸ್ ಅ ನಾರ್ಮಲ್ ಟೈಮ್ ಪೀರಿಯಡ್. 25 to 30 ಬಂತು ಅಂದರೆ ದಟ್ ಇಸ್ ಅನ್ ಆಪ್ಟಿಮಮ್ ಲೆವೆಲ್ ಅಂತ, ಗುಡ್ ಲೆವೆಲಲ್ಲಿದೆ ಇಂಟರ್ವ್ಯೂ ಅಂತ. ಅದಕ್ಕಿಂತ ಕಡಿಮೆ ಆಯಿತು ಅಂದರೆ ಅವರು ಇಷ್ಟಪಟ್ಟಿಲ್ಲ ಅನ್ನೋಂಥದ್ದು ಒಂದು ಕಾಮನ್ ಇದಿದೆ. ಅದು ಬಿಟ್ಟರೆ 30+ ಹೋಯ್ತು ಅಂದ್ರೂ ದಟ್ ಇಸ್ ಗುಡ್ ಅಂತ ಸರ್. ಜನರಲಿ ಆ ರೇಂಜಲ್ಲೇ ಇರುತ್ತೆ. ಓಕೆ, ಇಂಟರ್ವ್ಯೂ ಲಾಂಗ್ ಹೋಯ್ತು ಅಂದರೆ ದೇ ಆರ್ ಇಂಟ್ರೆಸ್ಟೆಡ್, ಅದಕ್ಕೋಸ್ಕರ ಇನ್ನಷ್ಟು ಅಸೆಸ್ ಮಾಡ್ತಿದ್ದಾರೆ ನಿಮ್ಮನ್ನು ಅಂತ ಆಗುತ್ತೆ ಸರ್. ಅದಾದಮೇಲೆ ಈ 25 to 30 ಪ್ರತಿಯೊಬ್ಬ ಮೆಂಬರು ಕೂಡ ಒಂದು ಮಿನಿಮಮ್ 5 ರಿಂದ 6 ಕ್ವಶನ್ ಅಂತ ಕೇಳ್ತಾರೆ. 5 ಜನ ಮೆಂಬರ್ಸ್ ಇರ್ತಾರೆ, ಇನ್ಕ್ಲೂಡಿಂಗ್ ಚೇರ್ಮನ್. ಸೊ ಒಬ್ಬೊಬ್ಬರು 5 ರಿಂದ 6 ಕ್ವಶನ್ ಕೇಳ್ತಾ ಹೋದ್ರೂ ಹತ್ತತ್ರ ಒಂದು 25 ಕ್ವಶನ್ಸ್ ಅಂತೂ ಬರುತ್ತೆ. ಅನಾಲಿಟಿಕಲ್ ಕ್ವಶನ್ನು ಅಥವಾ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ಗಳಂತ ಇರುತ್ತೆ. ಅವು ಬಂದರೆ ಕಡಿಮೆ ಕ್ವಶನ್ಸ್ ಇರುತ್ತೆ, ಡಿಸ್ಕಷನ್ ಜಾಸ್ತಿ ಇರುತ್ತೆ. ಫ್ಯಾಕ್ಚುಯಲ್ ಕ್ವಶನ್ಸ್ ಬಂತು ಅಂದರೆ ಕ್ವಶನ್ಸ್ಗಳು ಜಾಸ್ತಿ ಆಗುತ್ತೆ, ಡಿಸ್ಕಷನ್ ಕಡಿಮೆ ಇರುತ್ತೆ. ಸೊ ಅನಾಲಿಟಿಕಲ್ ಕ್ವಶನ್ಸ್ ಬರೋಂಥದ್ದು ಸೇಫ್. ಈ ಸಲ ಯಾವುದೆಲ್ಲ ಕ್ವಶನ್ಸ್ ಇತ್ತು? ಈ ಸಲ ತುಂಬ ಚೆನ್ನಾಗಿದ್ದವು ಸರ್ ಕ್ವಶನ್ಗಳು. ಜನರಲಿ ನಂದು ಹಾಬಿಗಳು ಬಂದು 3 ಹಾಬಿ ಕನ್ನಡ ಲಿಟ್ರೇಚರ್ ಬಗ್ಗೆನೇ ಇದೆ. ಒಂದು ರೈಟಿಂಗ್ ನವೋದಯ ಆ್ಯಂಡ್ ನವ್ಯ ಸ್ಟೈಲ್ ಆಫ್ ಪೊಯಮ್ಸ್ ಅಂತ, ಇನ್ನೊಂದು ವಾಚಿಂಗ್ ಅನ್ಕನ್ವೆನ್ಷನಲ್ ಕಮರ್ಷಿಯಲ್ ಕನ್ನಡ ಮೂವೀಸ್ ಅಂತ, 3ನೇದು ರೀಡಿಂಗ್ ನಾವೆಲ್ಸ್ ಬೈ SL ಭೈರಪ್ಪ ಆ್ಯಂಡ್ ಶಿವರಾಮ್ ಕಾರಂತ. ಅದಾದ್ಮೇಲೆ ನಂದು ಒನ್ ಕನ್ನಡ ಡಿಬೇಟ್ ಅಂತ ಇದೆ. ಎಲ್ಲ ಕನ್ನಡ ನೋಡಿದ ತಕ್ಷಣ ಅವರು, ನೀನು ಇಷ್ಟೊಂದು ಕನ್ನಡ ಅಂತ ಇದೆಯಲ್ಲ ಅಂತ ಹೇಳಿ, ನೀನು ಯಾವ ಭಾಷೆಯಲ್ಲಿ ಕನಸು ಕಾಣ್ತೀಯ ಅಂತ, ನಿನ್ನ ಕನಸು ಯಾವ ರೀತಿ ಕಾಣುತ್ತೆ, ಮತ್ತು ನೀನು ನೋಡಿದ್ರೆ ಒಂದು ಟಿಪಿಕಲ್ ಕನ್ನಡ ಹುಡುಗದ ಥರ ಕಾಣಿಸ್ತೀಯಾ, ನೀನೇನ ಬೇರೆ ನಾರ್ತ್ ಇಂಡಿಯನ್ಸ್ಗೆಲ್ಲ ಹೊಡೆಯೋದು ನಿಮ್ಮ ಬೆಂಗಳೂರಲ್ಲಿ ಅಂತ ಕೇಳಿದ್ರು. ಸೊ ನಾನು ಅದಕ್ಕೆ ಇಲ್ಲ ಸರ್, ಆ ರೀತಿ ಎಲ್ಲ ನನಗೂ ಇಷ್ಟ ಆಗಲ್ಲ. ಬಿಕಾಸ್ ಕರ್ನಾಟಕ ನೋನ್ ಫಾರ್ ಗುಡ್ ಹಾಸ್ಪಿಟಾಲಿಟಿ, ಮುಂಚೆಯಿಂದ ತುಂಬ ಒಳ್ಳೆ ಗೌರವ ಕೊಡ್ಕೊಂಡು ಬಂದಿದೆ ಎಲ್ರಿಗೂ ಕೂಡ. ಸೊ ಮತ್ತು ಹಲವಾರು ಜನ ಕವಿಗಳು ಬೇರೆ ಭಾಷೆಯಿಂದ ಬಂದಿರೋರು ಇದ್ದಾರೆ. ಸೊ ಇವೆಲ್ಲ ನಮ್ಮ ಕನ್ನಡಕ್ಕೆ ಅಷ್ಟು ಇದಾಗಲ್ಲ ಅಂತ ಎಲ್ಲ ಹೇಳ್ಕೊಳ್ತಾ ಹೋದು. ನೆಕ್ಸ್ಟ್ ಅದಾದಮೇಲೆ ಕರ್ನಾಟಕ ಪೊಲಿಟಿಕ್ಸ್ ಬಗ್ಗೆ ಬಂತು ಕ್ವಶನ್ನು. ಏನಕ್ಕೆ ಕರ್ನಾಟಕ ಪೊಲಿಟಿಕ್ಸು ಅಷ್ಟು ಇನ್ಸ್ಟೇಬಲ್ ಆಗಿ ಕಾಣಿಸುತ್ತೆ, ಈ ರೀತಿ ಬಂತು. ಟಿಪ್ಪು ಸುಲ್ತಾನ್ ಬಗ್ಗೆ ಬಂತು ಕ್ವಶನ್ನು, ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳು ಅಂತ. ಕೆಲವೊಂದು ಫ್ಯಾಕ್ಚುಯಲ್ ಪಾಯಿಂಟ್ ಇತ್ತು. ದೇವದಾಸಿ ಸಿಸ್ಟಮ್ ಬಗ್ಗೆ ಬಂತು, ವಿಜಯನಗರ ಇದ್ರ ಬಗ್ಗೆ ಬಂತು, ಇಂಡಿಯಾ ಚೈನಾ ರಿಲೇಷನ್ ಬಗ್ಗೆ ಬಂತು, ಇಂಡಿಯಾ ಆಫ್ರಿಕಾ ರಿಲೇಷನ್ ಬಗ್ಗೆ ಬಂತು, ಇಂಡಿಯಾ ಸೆಂಟ್ರಲ್ ಏಷ್ಯಾ ರಿಲೇಷನ್ ಬಗ್ಗೆ ಬಂತು. ನೆಕ್ಸ್ಟ್ ಅದಾದಮೇಲೆ ಕರ್ನಾಟಕದ ಓಲ್ಡೆಸ್ಟ್ ಡ್ಯಾಮ್ ಯಾವುದು ಅಂತ ಕೇಳಿದ್ರು ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಆಗ ನೆನಪಾಗಲಿಲ್ಲ. ಸೊ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಬಾನು ಮುಷ್ತಾಕ್ ಅವ್ರ ಬಗ್ಗೆ ಬಂತು ಕ್ವಶನ್ನು. ಕನ್ನಡ ಲಿಟ್ರೇಚರಲ್ಲಿ ಅವರು ನಿಮ್ಮ ಕನ್ನಡ ಸಾಹಿತ್ಯವನ್ನು ನೋಡಿದ್ರೆ ತುಂಬ ನಾಸ್ಟಾಲಜಿಕ್ ಅನಿಸುತ್ತೆ, ರೊಮ್ಯಾಂಟಿಸೈಸ್ಡ್ ಅನಿಸುತ್ತೆ, ಸೋಷಲ್ ಇಶ್ಯೂಗಳ ಬಗ್ಗೆ ಬರೆದಿಲ್ಲ ಅಂತ ಅನಿಸುತ್ತೆ, ನಿಜನಾ ಅಂತ ಕೇಳಿದ್ರು. ಇಲ್ಲ ಸರ್, ಕನ್ನಡದಲ್ಲಿ ತುಂಬ ಒಂದು ಬಂಡಾಯ ಸಾಹಿತ್ಯ ಅಂತಲೇ ಪೀರಿಯಡ್ ಇದೆ, ತುಂಬ ಲೇಖಕರು ಹಲವಾರು ರೀತಿ ಬರೆದಿದ್ದಾರೆ ಅಂತ. ಯಾರು ಬರೀತಾರೆ ಅಂತ ಕೇಳಿದ್ರು. ನಾನು ದೇವನೂರು ಮಹಾದೇವ ಅಂತ ಇದ್ದಾರೆ, ಎಕ್ಸಲೆಂಟ್ ರೈಟರ್ ಸರ್ ಅಂದೆ.
ಯಾವುದ್ರ ಬಗ್ಗೆ ಬರೀತಾರೆ ಅಂದರು. ಸರ್ ಸಬಾಲ್ಟರ್ನ್ ಹಿಸ್ಟ್ರಿ, ಸೋಷಿಯಲ್ ಇಶ್ಯೂಸು ಇವುಗಳ ಬಗ್ಗೆ ಬರೀತಾರೆ ಅಂದರು. ಅದಾದಮೇಲೆ ಇನ್ಯಾರಿದ್ದಾರೆ ಅಂದರು. ನಾನು ಬಾನು ಮುಷ್ತಾಕ್ ಅವರು ಅಂತ ಹೇಳಿದೆ. ಬಾನು ಮುಷ್ತಾಕ್, ಶಿ ಬ್ರಾಟ್ ಅ ಹಾನರ್ ಟು ಅವರ್ ಕಂಟ್ರಿ. ಸೊ ಅವ್ರನ್ನ ನಿಮ್ಮ ಸ್ಟೇಟ್ ಯಾವ ರೀತಿ ಟ್ರೀಟ್ ಮಾಡ್ತು ಅಂದೆ. ಸರ್ ನನ್ನ ದಸರಾಗೆ ಇನಾಗ್ರೇಷನ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಅಂದೆ. ಸರಿ, ಅದೇನೋ ಕಾಂಟ್ರವರ್ಸಿ ಇತ್ತಲ್ಲ ಏನು ಅಂದರು. ಸರ್ ದೇರ್ ವಾಸ್ ಅ ಕಾಂಟ್ರವರ್ಸಿ ಅಬೌಟ್ ಇದು ಇನಾಗ್ರೇಷನ್ ಆ್ಯಂಡ್ ಎವ್ರಿಥಿಂಗ್. ಅದು ಅಲ್ಲಿ ಅಪಾಲಜಿ ಆಗಿದ ತಕ್ಷಣ ಕಂಪ್ಲೀಟ್ ಆಯಿತು ಅಂದೆ. ಸೊ ಈ ರೀತಿ ಎಲ್ಲ ಕೆಲವೊಂದು ಕಾಂಟ್ರವರ್ಷಿಯಲ್ ಕ್ವಶನ್ಸ್ಗಳು ಆಯಿತು, ಬಟ್ ಅದನ್ನು ಈಸಿಯಾಗಿ ಮ್ಯಾನೇಜ್ ಮಾಡಿದೆ. ಸೊ ದೇ ವರ್ ಇಂಪ್ರೆಸ್ಡ್ ಸರ್ ಕಂಪ್ಲೀಟ್ಲಿ. ಮುಂಚೆನೂ ಲಾಸ್ಟ್ ಟೈಮ್ ಬಿ ಸ್ವೈನ್ ಸರ್ ಬೋರ್ಡಲ್ಲೂ ಕೂಡ ನಂದು ಎಸ್ ಭೈರಪ್ಪ ಮತ್ತು ಶಿವರಾಮ್ ಕಾರಂತರ ಇದ್ದಿದ್ದರಿಂದ ಅದನ್ನು ಬಿಟ್ಟು ಬೇರೆ ಯಾರು ಓದಿದ್ಯಾ ಅಂತ ಕೇಳಿದ್ರು. ನಾನು ದೇವನೂರು ಮಹಾದೇವ, ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಕುವೆಂಪು, ಅನಕರು ಎಲ್ಲ ಓದಿದ್ದೀನಿ ಅಂತ ಹೇಳಿದೆ. ನನಗೆ ಬುಕ್ ಓದೋದು ತುಂಬ ಇಷ್ಟ ಸರ್. ನನ್ನ ರೂಮಲ್ಲಿ ಒಂದು 800 ಬುಕ್ಗಳಿದೆ. ಸೊ ಬುಕ್ ಕಲೆಕ್ಟ್ ಮಾಡ್ತಾ ಹೋಗ್ತೀನಿ ನಾನು. ಒಂದು 100ಕ್ಕಿಂತ ಹೆಚ್ಚು ಪುಸ್ತಕ ಓದಿದ್ದೀನಿ. ಹೇಳಿದೆ, ಅನಂತಮೂರ್ತಿ ಓದಿದ್ಯಾ ಅಂದರೆ ನಿನಗೆ ಅನಂತಮೂರ್ತಿಯಲ್ಲಿ ಯಾವ ಪುಸ್ತಕ ಇಷ್ಟ ಅಂದರು. ಸರ್ ನನಗೆ ಸಂಸ್ಕಾರ ಇಷ್ಟ ಅಂದೆ. ಸಂಸ್ಕಾರ ಏನಕ್ಕೆ ಇಷ್ಟ ಅಂತ, ಎಕ್ಸಿಸ್ಟೆನ್ಷಿಯಲಿಸಮ್ ಅಂದೆ. ಸೊ ಈ ರೀತಿಯೇ ಕ್ವಶನ್ ಆಯಿತು. ಘಟಶ್ರಾದ್ದ ಓದಿದ್ಯಾ ಅಂದರು. ಘಟಶ್ರಾದ್ದ ಓದಿದ್ದೆ, ಮೂವಿನೂ ನೋಡಿದ್ದೆ, ಹೇಳಿದೆ, ಅದ್ರ ಬಗ್ಗೆನೂ ಹೇಳಿದೆ. ಈ ರೀತಿಯೇ ಹೋಯಿತು ಸರ್. ನಾನು ಹಾಬಿ ಮೇಲೆ ಹೋಗಿದ್ದರಿಂದ 2 ಕಡೆನೂ ಕೂಡ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಆ ಬೋರ್ಡಲ್ಲಿ ಇಂಟರ್ವ್ಯೂ ಮಾಡಲ್ಲಿ ಕನ್ನಡದವ್ರು ಯಾರು ಇರ್ತಾರಾ ಅಥವಾ ಅವ್ರ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ಕೊಂಡು ಬಂದಿರ್ತಾರ ನಿಮ್ಮದು ಶೀಟ್ ನೋಡಿಕೊಂಡು? ಅಂದರೆ ಸರ್ ಅವರು ರಿಸರ್ಚ್ ಎಲ್ಲ ಮಾಡಿರಲ್ಲ ಅಂತ ಅನಿಸುತ್ತೆ ಸರ್. ಕನ್ನಡದವರು ಜನರಲ್ ಆಗಿ ಯಾರಾದರೂ ಇರ್ಬೋದು, ನಮ್ಗೆ ಅಷ್ಟು ಗೊತ್ತಾಗಲ್ಲ ಸರ್. ಗೊತ್ತಿದ್ರು ಕೂಡ ಅಲ್ಲಿ ಹೇಳಬೇಕಾಗತ್ತೆ. ಈಗ ಬಂದಿದ ತಕ್ಷಣ ಅಲ್ಲಿ ಜನರಲ್ ಆಗಿ ಏನು ಕೇಳ್ತಾರೆ, ಇಲ್ಲಿ ಯಾರಾದರೂ ಗೊತ್ತಿರೋರು ಇದ್ದಾರಾ ಅಂತ ಕೇಳ್ತಾರೆ ಜನರಲಿ. ಬಟ್ ಕೆಲವೊಂದು ಸಲ, ತುಂಬ ಸಲ ಕೇಳಲ್ಲ, ಬಟ್ ಜನರಲ್ ಕೇಳ್ತಾರೆ. ಇದ್ರೆ ಹೇಳ್ಬಿಡ್ಬೇಕಾಗತ್ತೆ ನಾವು. ಏನಕ್ಕೆ ಪಾರ್ಶಿಯಾಲಿಟಿ ಎಲ್ಲ ನಡಿಬಾರ್ದು ಇಂಟರ್ವ್ಯೂ ಅಲ್ಲಿ ಅನ್ನೋಂಥದ್ದು ಮೈಂಡಲ್ಲಿ ಇರುತ್ತೆ. ಸೊ ಈ ರೀತಿ ಕೇಳ್ತಾರೆ. ಬಟ್ ನನ್ನ ಪ್ರಕಾರ ಕನ್ನಡದವ್ರು ಇರಲ್ಲ ಸರ್. ಮತ್ತೆ ರಿಸರ್ಚು ಏನಿಲ್ಲ ಸರ್. ಕನ್ನಡ ಸಾಹಿತ್ಯದ ಬಗ್ಗೆ ಅವ್ರು ಅಷ್ಟೊಂದು ಕ್ವಶನ್ ಕೇಳಬೇಕು. ಅವರು ಕನ್ನಡದವರು ಅಂತ ಅನ್ಸುತ್ತೆ ಸರ್, ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಯಾಕಂದ್ರೆ ಅವರು ಅನಂತಮೂರ್ತಿ, ಇನ್ನೊಂದು ನಾನು ಒಂದು ಮಾಕ್ ಇಂಟರ್ವ್ಯೂ ಕೊಡ್ತಾ ಇರ್ಬೇಕಾದ್ರೆ ಅಲ್ಲೂ ಕೂಡ ದೇ ಆಸ್ಕ್ಡ್ ಅಬೌಟ್ ಗಿರೀಶ್ ಕಾಸರವಳ್ಳಿ. ಸೊ ಅವರು ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಆಮೇಲೆ ರಿಸರ್ಚ್ ಕೂಡ ಏನಿಲ್ಲ ಸರ್. ಈಗ ಡೆಲ್ಲಿಯಲ್ಲಿದ್ದಾಗ ಕನ್ನಡದ ಕೆಲವೊಂದು ಇಶ್ಯೂಗಳು ಗೊತ್ತಿರುತ್ತಲ್ಲ, ಜನರಲ್ ಆಗಿ ಕ್ವಶನ್ ಕೇಳ್ತಾರೆ ರಾದರ್ ದ್ಯಾನ್ ರಿಸರ್ಚ್. ಅವ್ರೇನು ಅಷ್ಟು ರಿಸರ್ಚ್ ಮಾಡಿರಲ್ಲ ಅನ್ಸುತ್ತೆ ಸರ್. ಅವ್ರು ಕೇಳಿದ್ರೆ ನಿಮಗೆ 3 ಸಲ ಇಂಟರ್ವ್ಯೂ ಇದು ಆಗಿದೆ ನಿಮ್ದು, ಅಂದರೆ 2 ಸಲ ಆಗಿದೆ, 3rd ಟೈಮ್ ಇಂಟರ್ವ್ಯೂ. ಅದ್ರ ಬಗ್ಗೆ ಏನಾದ್ರು ಉಲ್ಲೇಖ ಆಯ್ತಾ? ಪ್ರೀವಿಯಸ್ ಟೈಮ್ಸ್ ಅಲ್ಲಿ ಏನಾಗಿತ್ತು ಅಂತ ಏನಾದ್ರು ಕೇಳಿದ್ರ? ಇಲ್ಲ ಸರ್. ಅಂದ್ರೆ ಇದು ಫಸ್ಟ್ ಟೈಮ್ ಡೆಲ್ಲಿಗೆ ಬಂದಿದ್ದು ಅಂತ ಕೇಳಿದ್ರು. ಇಲ್ಲ ಸರ್, ಆಲ್ರೆಡಿ 2 ಸಲ ಬಂದಿದ್ದೆ ಇಂಟರ್ವ್ಯೂಗೆನೆ ಅಂತ ಹೇಳಿದೆ. ಯಾವ ಬೋರ್ಡ್ ಸಿಕ್ಕಿತ್ತು ಅಂತ ಕೇಳಿದ್ರು, ಅಷ್ಟೇ ಸರ್. ಅದು ಬಿಟ್ರೆ ಇನ್ನು ಏನಕ್ಕೆ ಇಂಟರ್ವ್ಯೂ ಮಾಡ್ತಿದ್ಯಾ ಈ ರೀತಿ ಅಂತ ಎಲ್ಲ ಏನು ಕೇಳಿಲ್ಲ. ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ಒಬ್ರು ಮ್ಯಾಮ್ ಕೇಳಿದ್ರು ಸರ್, ಮುಂದಿನ 5 ವರ್ಷ ನಿನ್ನ ಜರ್ನಿ ಹೇಗಿರುತ್ತೆ ಅಂತ. ಕ್ಲಿಯರ್ ಆದರೆ ಹೇಗಿರುತ್ತೆ, ಕ್ಲಿಯರ್ ಆಗಿಲ್ಲ ಅಂದರೆ ಹೇಗೆ ಅಂತ. ನಾ ಹೇಳಿದೆ, ಮ್ಯಾಮ್ ಕ್ಲಿಯರ್ ಆದರೆ ನಾನು 2 ವರ್ಷ ಟ್ರೈನಿಂಗ್ ಇರುತ್ತೆ. ಅದು ಮುಗಿದ ಮೇಲೆ ನಾನು ತುಂಬ ನನ್ನ ಆಫೀಸರ್ಗಳ ಜೊತೆ, ಸೀನಿಯರ್ಸು, ಸಬಾರ್ಡಿನೇಟ್ಸು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ನಾನೊಬ್ಬ ಉತ್ತಮ ಅಧಿಕಾರಿ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ. ಕ್ಲಿಯರ್ ಆಗಲಿಲ್ಲ ಅಂದರೆ ಮ್ಯಾಮ್ ಇನ್ನೂ ಅಟೆಂಪ್ಟ್ಸ್ಗಳಿದೆ, ಮತ್ತೆ ಮಾಡ್ಕೊಳ್ತಾ ಹೋಗ್ತೀನಿ. ಅದ್ರ ಜೊತೆ ನನಗೆ ಲಿಟ್ರೇಚರ್ ಬಗ್ಗೆ ಹಾಬಿ ಇದೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಬುಕ್ ಬರಿಬೇಕು ಅಂದ್ಕೊಂಡಿದ್ದೀನಿ, ಒಂದು ಟ್ರಾನ್ಸ್ಲೇಷನ್ ಮುಗಿಸಿದ್ದೀನಿ. ಅದಾದಮೇಲೆ ಅಗ್ರಿಕಲ್ಚರ್ ನಮ್ಮ ತಂದೆದು, ಅವ್ರ ಜೊತೆ ಹೋಗಿ ಸಪೋರ್ಟ್ ಮಾಡ್ತೀನಿ. ಸೊ ಈ ರೀತಿ ಹೇಳಿದೆ. ಶಿ ವಾಸ್ ಹ್ಯಾಪಿ. ಓಕೆ. ಸೊ ಇಂಪ್ರೆಸ್ ಆಗಿದ್ರು. ಈ ಮಾಕ್ ಇಂಟರ್ವ್ಯೂ ಅಂತ ಹೇಳಿ ಟ್ರೈನಿಂಗ್ ಟೈಮ್ನಲ್ಲಿ, ಪ್ರಿಪ್ರೇಷನ್ ಟೈಮ್ನಲ್ಲಿ ಇರುತ್ತಲ್ವಾ, ಅದರಿಂದ ಹೆಲ್ಪ್ ಆಗುತ್ತಾ? ಆಗುತ್ತೆ ಸರ್. ಅಂದರೆ ಮಾಕ್ ಇಂಟರ್ವ್ಯೂ, ಕೆಲವೊಂದು ಮಾಕ್ ಇಂಟರ್ವ್ಯೂಗಳು ಇರ್ತದೆ ಸರ್, ಸ್ವಲ್ಪ ಕಂಫರ್ಟಿಂಗ್ ಮಾಡ್ತಾರೆ ಅಂತ ಮಾಕ್ ಇಂಟರ್ವ್ಯೂಗಳು ಬೇಕು. ಮಾಕ್ ಇಂಟರ್ವ್ಯೂ ತುಂಬ ಹೆಚ್ಚು ಕೊಡಬಾರ್ದು ಸರ್, ಒಂದು 3 ರಿಂದ 4 ಅಂತೂ ಬೇಕು. ಅದಕ್ಕಿಂತ ವೆರಿ ಇಂಪ್ಯಾಕ್ಟ್ಫುಲ್ ಏನು ಅಂದರೆ ಲೈಕ್ ಮೈಂಡೆಡ್ ಪೀಪಲ್ಗಳ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡೋಂಥದ್ದು. ನನಗೆ ಪ್ರತಿ ಸಲ ಇಂಟರ್ವ್ಯೂವಲ್ಲೂ ಕೂಡ ಭಾನು ಸರ್, ಭರತ್ ಅವರು, ಕೃಷ್ಣ ದ್ವನವಾಡೆ, ಶ್ರುತಿ ಮ್ಯಾಮ್ ಇವ್ರ ಜೊತೆ ಪ್ರತಿದಿನ ಡಿಸ್ಕಸ್ ಮಾಡ್ತಿದ್ದೋ. ಈ ಸಲ ನಮ್ಮ ಡಾಕ್ಟರ್ ನಿವೇದಿತಾ ಅಂತ, ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ 469 ರ್ಯಾಂಕು. ಸೊ ಇವ್ರ ಜೊತೆ ಡೈಲಿ 1 ಅವರ್ 2 ಅವರ್ ಯಾವಾಗ ಪ್ರಿಪೇರ್ ಆಗ್ತಿದ್ದೆ, ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೋ. ಅದು ನಮ್ಗೆ ತುಂಬ ಹೆಲ್ಪ್ ಆಯಿತು ಸರ್, ಮೋರ್ ದೆನ್ ಮಾರ್ಕ್. ಇವನ್ ಮಾರ್ಕ್ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಸರ್, ಬಟ್ ತುಂಬ ಸೀರಿಯಸ್ ಆಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಮಾರ್ಕ್ ಡಿಸ್ಕಷನ್ ಇಸ್ ಬೆಟರ್. ಈ 3rd ಟರ್ಮ್ನ ಇದು 3ನೇ ಬಾರಿಯ ಇಂಟರ್ವ್ಯೂ ಏನಿತ್ತು, 3rd ಟೈಮ್ ಇಂಟರ್ವ್ಯೂ, ಅದು ನಿರ್ಣಾಯಕ ಅಲ್ವಾ ಆ್ಯಕ್ಚುಲಿ? ಯಾಕಂದರೆ ನೀವು ಡಿಸೈಡ್ ಮಾಡಿದರೆ ಇದೊಂದ್ಸಲ ಟ್ರೈ ಮಾಡ್ತೀನಿ ಅಂಥೇಳಿ. ನಿಮ್ಮ ನಂಬರಿಗೆ ನೀವು ವೆಯ್ಟ್ ಮಾಡ್ತಾ ಕೂತಿರ್ತೀರಲ್ಲ, ಅವಾಗ ಏನು ಓಡ್ತಾ ಇತ್ತು ಹಾರ್ಟಲ್ಲಿ, ಮೈಂಡಲ್ಲಿ? ಸರ್ ಅಂದರೆ ಒಂದು ಮಂತಿಂದನೇ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೆ, ಏನು ಬಂದ್ರೂ ಇದು ಮಾಡಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ ಈ ಫ್ಯೂಚರ್ ಹೇಗಿದ್ರು ಅದಾಗಲಿಲ್ಲ ಅಂದರೆ ಫ್ಯೂಚರ್ ಬಿಲ್ಡ್ ಮಾಡಲೇಬೇಕು ಅಂತ ಹೇಳಿ ಐ ವಿಸಿಟೆಡ್ ಆಲ್ ದ ಅಕಾಡೆಮೀಸ್. ಸರ್ ನಾನು ಫ್ಯಾಕಲ್ಟಿಯಾಗಿ ಮಾಡ್ತಿದ್ದೀನಿ. ಸೊ ಆಲ್ರೆಡಿ 2 ಇನ್ಸ್ಟಿಟ್ಯೂಟ್ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವು ಸಾಧ್ಯ ಇದ್ದರೆ ಕೊಡಿ ಅಂತ ಹೇಳಿ ಐ ವೆಂಟ್ ಟು ಆಲ್ ದ ಇನ್ಸ್ಟಿಟ್ಯೂಟ್. ಎಲ್ಲ ಇನ್ಸ್ಟಿಟ್ಯೂಟು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಸರಿ ಸರ್, ನಿಮ್ಮದು ರಿಸಲ್ಟ್ವರೆಗೂ ವೆಯ್ಟ್ ಮಾಡಿ, ಆಗಲಿಲ್ಲ ಅಂದರೆ ನಾನು ಅವಕಾಶ ಕೊಡ್ತೀನಿ ಅಂತಲೇ ಹೇಳಿದರು. ಈ ರೀತಿಯೇ ಮಾಡ್ತಿದ್ದೆ. ತುಂಬ ಭಯ ಇತ್ತು ಸರ್. ಅಂದರೆ ಒಂದು ಡ್ರೀಮ್ ಇಟ್ಕೊಂಡು ಬಂದಿದ್ದು, ಅದಾಗಲಿಲ್ಲ ಅಂದರೆ ಹೇಗೆ ಅಂತ. ಅಂದರೆ ನನ್ನ ಇಂಟರ್ವ್ಯೂ ಲೆವೆಲ್ಗೆ ಬಂದಿರೋಂಥದ್ದೇ ಒಂದು ಸಾಧನೆ ಅಂತ ನಾನು ಅನ್ಕೋಬೋದು. ಬಟ್ ಅಲ್ಟಿಮೇಟ್ಲಿ ರ್ಯಾಂಕ್ ಬರಬೇಕು ಅನ್ನೋಂಥದ್ದೇ ಒಂದು ದೊಡ್ಡ ಮ್ಯಾಟ್ರ್ ಇರುತ್ತೆ. ಯಾಕಂದರೆ ದಟ್ ಇಸ್ ದ ಎಂಡ್ ಗೋಲ್. ಅದಕ್ಕೋಸ್ಕರ ನಾವು ಬೇರೆ ಯಾವುದೇ ಎಕ್ಸಾಮ್ ಬಂದರೂ ಕೂಡ ಬಿಡ್ದೇನೆ ಇದನ್ನೇ ಮಾಡ್ತಾ ಕೂತ್ಕೊಂಡು. ಸೊ ಅದೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು ಸರ್.
ಆ್ಯಂಡ್ ಡೆಸ್ಪರೇಷನ್, ಫ್ರಸ್ಟ್ರೇಟ್ ಆಗ್ತಿತ್ತು, ತುಂಬ ಫ್ರಸ್ಟ್ರೇಟ್ ಆಗ್ತಿತ್ತು, ವಾಟ್ ಹ್ಯಾಪನ್ಸ್ ಅಂತ. ಬಟ್ ಅದಕ್ಕೆಲ್ಲ ಒಂದು ರಿಲೀಫ್ ಆಫ್ಟರ್ ದ ರಿಸಲ್ಟ್. ಇವಾಗ ನೀವು ಹಳ್ಳಿಯಿಂದ ಬಂದು ಈ ಥರ ಒಂದು ಅಧಿಕಾರಿ ಆಗಬೇಕು, ನಾನು ಭಾರತ ಸರ್ಕಾರದಲ್ಲಿ UPSC ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋರಿಗೆ, UPSCನೇ ಅಂತಲ್ಲ, ಒಂದು PSI ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಬರುವಂಥ ಹಳ್ಳಿಯಿಂದ ಬರುವಂಥ ಸಾಮಾನ್ಯ ಹುಡುಗಿಗೆ ಏನು ನೀವು ಮೆಸೇಜ್ ಕೊಡೋಕ್ಕೆ ಬಯಸ್ತೀರಾ? ಸರ್, ಪರಿಶ್ರಮ ಸರ್, ಹಾರ್ಡ್ ವರ್ಕ್, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಏನಕ್ಕೆ ಅಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ನಾವು ನೋಡ್ತಿದ್ದೀವಿ ಒಡಿಶಾದಲ್ಲಿ ಒಂದು P1 ಜಾಬ್ಗಳಿಗೆ ಇಂಜಿನಿಯರಿಂಗ್ಗಳೆಲ್ಲ ಸ್ಟೂಡೆಂಟ್ಗಳೆಲ್ಲ ಮಾಡ್ತಾ ಇರೋಂಥದ್ದು. ನೀವು ಈ ಗೌರ್ಮೆಂಟ್ ಕೆಲಸದಲ್ಲಿ ಅಥವಾ PSI ಯಾವುದಾದ್ರೂ ಒಂದು ಅಧಿಕಾರಕ್ಕೋಸ್ಕರನೋ ಅಥವಾ ಒಂದು ಚೆನ್ನಾಗಿರುವಂಥ ಸರ್ವಿಸ್ ಮಾಡಬೇಕು ಅನ್ನುವಂಥ ಕೆಲಸಕ್ಕೆ ಬರಬೇಕು ಅಂದರೆ ಪರಿಶ್ರಮ ಮಾಡಲೇಬೇಕು. ಇಲ್ಲ ನೋಡೋಣ, ಏನೋ ಒಂದು ಟ್ರೈ ಮಾಡೋಣ ಅಂತ ಬರೆದಿದ್ರೆ ದಯವಿಟ್ಟು ಬರಬೇಡಿ ಅಂತ. ಏನಕ್ಕೆ ನನ್ನ ತುಂಬ ಜನ ಫ್ರೆಂಡ್ಸ್ಗಳು ಬಂದು ಟ್ರೈ ಮಾಡಿ ಬೇಡ ಅಂತ ಬಿಟ್ಟು ಹೊರಟೋಗಿದ್ದಾರೆ. 3 ರಿಂದ 4 ವರ್ಷ ವೇಸ್ಟ್ ಮಾಡಿದ್ದಾರೆ, 6 ವರ್ಷ ವೇಸ್ಟ್ ಮಾಡಿದ್ದಾರೆ. ಆ ರೀತಿ ಮಾಡಬಾರ್ದು. ಬಂದ ವರ್ಷದಲ್ಲೇ ನಾನು ಈ ವರ್ಷವೇ ಡೂ ಆರ್ ಡೈ ಅನ್ನೋ ರೀತಿ ಮಾಡ್ತಾ ಹೋಗಬೇಕು. ಮತ್ತು ಉತ್ತಮ ಗೈಡೆನ್ಸ್ ತೊಗೊಂಡು ಮುಗಿಸ್ಕೊಳ್ಬೇಕು. ಇಲ್ಲ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಇದ್ದರೆ ಬರಬಾರ್ದು. ಮತ್ತು ಇದೇ ಅಮೌಂಟ್ ಆಫ್ ಟೈಮನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅದು ತುಂಬ ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ. ಈ ಒಂದು ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಜಾಬು ಅದನ್ನು ಮಾಡ್ತಾ ಹೋದಷ್ಟು ಈಗ ಟೆಕ್ನಾಲಜಿ ಇರೋದ್ರಿಂದ ಜಾಬ್ ಸಿಚುವೇಶನ್ಸ್ಗಳು ಚೇಂಜ್ ಆಗ್ತಾ ಬರ್ತದೆ. ನೀವು ಸೀರಿಯಸ್ಸಾಗಿ ನಾನು ಮಾಡಬೇಕು ಅಂದರೆ ಮಾತ್ರ ಇಲ್ಲಿಗೆ ಬನ್ನಿ. ಇಲ್ಲ ನಾನು ಸೀರಿಯಸ್ ಇದ್ದರೆ ದಯವಿಟ್ಟು ಬರಬೇಡಿ. ಏನಕ್ಕೆಂದರೆ ನಿಮ್ಮ ಜೀವನದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊತೀರಿ ಅಂತ. ಬಟ್ ಅದು ಪರಿಶ್ರಮ ಮತ್ತು ಸಾಧ್ಯತೆಗಳ ನಡುವೆ ಒಂದು ತೆಳುವಾದ ಗೆರೆ ಇದೆಯಲ್ವಾ? ಸೊ ಅದನ್ನು ಹೆಂಗೆ ಜಡ್ಜ್ ಮಾಡೋದು ಹೇಗೆ? ಎಲ್ಲಿವರೆಗೂ ಓಕೆ, ಎಷ್ಟು ವರ್ಷ ಟ್ರೈ ಮಾಡ್ತೀನಿ ಅಂತ ಮಾಡಬೇಕು, ಪ್ಲ್ಯಾನ್ B ಬಗ್ಗೆ ಯಾವಾಗಿಂದ ಥಿಂಕ್ ಮಾಡಬೇಕು, ಅದನ್ನ ಹೇಗೆ ಡಿಸೈಡ್ ಮಾಡೋದು ಹೇಗೆ ಅಂತ? ಓಕೆ, ಇಷ್ಟು ವರ್ಷ ಪ್ರಯತ್ನ ಪಡ್ತೀನಿ, ಅದಾದಮೇಲೆ ಮಾಡಲ್ಲ ಅಂತ ಯಾವಾಗ ಡಿಸೈಡ್ ಮಾಡಬೇಕು ಯಾರೇ ಆದರೂ ಕೂಡ? ಅಂದರೆ ಸರ್, ನಾನು ಎಲ್ರಿಗೂ ನನ್ನ ಸ್ಟೂಡೆಂಟ್ಸ್ಗಳಿಗೆಲ್ಲ ಗೈಡ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಇಯರ್ ನೀವು ಬರ್ತೀರಾ ಅಂದರೆ ಈಗ UPSCನೇ ಆಗ್ಬೋದು, ಯಾವುದೇ ಇದಾಗ್ಬೋದು, ಫಸ್ಟ್ ನೀವು ಎಕ್ಸಾಮ್ಗೆ ಓದ್ಲಿಕ್ಕೆ ಆಗಲ್ಲ. ನಿಮಗೆ ಬೇಸಿಕ್ ಬೇಕು. ಒಂದು 8 ತಿಂಗಳು ಬೇಸಿಕನ್ನು ಮಾಡಿ. ಸೊ ಆಲ್ಮೋಸ್ಟ್ ಒಂದು 4 ತಿಂಗಳು ಅದನ್ನು ರಿವಿಷನ್ ಮಾಡಲಿಕ್ಕಾಗುತ್ತೆ. ದೆನ್ ಪ್ರಿಪೇರ್ ಫಾರ್ ದ ಎಕ್ಸಾಮ್. ಸೊ ಗಿವ್ ಸೆಕೆಂಡ್ ಇಯರ್ ಎಸ್ ದ ಎಕ್ಸಾಮ್ ಇಯರ್. 1 ವರ್ಷ ಪ್ರಿಪ್ರೇಷನ್ ಆಗುತ್ತೆ, 1 ವರ್ಷ ಎಕ್ಸಾಮ್ ಆಗುತ್ತೆ. ಆ ಎಕ್ಸಾಮು ಆಗಲಿಲ್ಲ ಅಂದರೆ ಇನ್ನೊಂದು ಸೀರಿಯಸ್ ಅಟೆಂಪ್ಟ್ ಕೊಡಿ, ದಟ್ ಈಸ್ ದ 3rd ಇಯರ್. ಸೊ 3ನೇ ವರ್ಷ ನೀವು ಎಕ್ಸಾಮನ್ನು ಕೊಟ್ಟರೆ ಅದೂ ಆಗಲಿಲ್ಲ ಅಂದರೆ ಐದರ್ ನೀವು ಪ್ಲಾನ್ ಬಿಗೆ ಹೋಗಬೇಕಾಗತ್ತೆ. ಇಲ್ಲ ಅಂದರೆ ಇಲ್ಲೇ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ಕಷ್ಟಪಡಬೇಕಾಗತ್ತೆ. 3 ವರ್ಷ ಆದಮೇಲೂ ಕೂಡ ನೀವು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿ ಇಲ್ಲ ಯಾರ ಮೇಲಾದರೂ ಡಿಪೆಂಡ್ ಆಗಿ ಮಾಡ್ತೀನಿ ಅಂದರೆ ಐ ಡೋಂಟ್ ಸಜೆಸ್ಟ್ ದಟ್ ಸರ್. ಸೊ ಯು ಹ್ಯಾವ್ ಟು ಥಿಂಕ್ ಪ್ಲಾನ್ ಬಿ ಆಫ್ಟರ್ 3 ಇಯರ್ಸ್. 3 ಇಯರ್ಸ್ ಅಟ್ಲೀಸ್ಟ್ 3 ಇಯರ್ಸ್ ಕಂಪ್ಲೀಟ್ ಆಗಿ ಕೊಡಿ. 3 ಇಯರ್ ಆದಮೇಲೆ ಕಂಟಿನ್ಯೂ ಮಾಡಬೇಕು ಅಂದರೆ ಈಗ ನೀವು ಮಾಡಿದ ಹಾಗೆ ಒಂದು ಜಾಬ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಅದು ಇದೇ ಫೀಲ್ಡಲ್ಲಿ ಮಾಡ್ಕೊಳ್ತಾ ಹೋದರೆ ಇನ್ನೂ ಬೆಟರ್ ಆಗುತ್ತೆ. ಇಲ್ಲ ನಿಮಗೆ ನಿಮ್ಮದೇ ಆದಂತಹ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಜಾಬ್ಗಳು ಚೆನ್ನಾಗಿರೋದು ಸಿಕ್ಕಿದ್ರೆ ಒಂದು ಪಾರ್ಟ್ ಟೈಮ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಈಗ ನಿಮ್ಮ ಕೇಸ್ ಸ್ವಲ್ಪ ಡಿಫ್ರೆಂಟ್. ಯಾಕೆ ಅಂದರೆ ನಿಮಗೆ ಏನೂ ಸಕ್ಸಸ್ ಸಿಗಲಿಲ್ಲ ಅಂತಿಲ್ಲ, ಸಿಕ್ಕಿದೆ. ನೀವು ಆಲ್ಮೋಸ್ಟ್ ದೇರ್ ಅಂತ ಹೋಗಿದ್ದೀರಿ. ಹಾಗಾಗಿ ನಿಮಗೆ ಮೆಂಟರ್ಶಿಪ್ನಲ್ಲೂ ಕೂಡ ಒಳ್ಳೆ ಪಾಸಿಬಿಲಿಟಿನೇ ಇತ್ತು. ಬಟ್ ತುಂಬ ಜನಕ್ಕೆ ಆ ಥರ ಇರೋದಿಲ್ಲ. ಪ್ರಿಲಿಮ್ಸೇ ಕ್ಲಿಯರ್ ಆಗಿರೋದಿಲ್ಲ ತುಂಬ ಜನಕ್ಕೆ. ಸೊ ಇದು ಎವ್ರಿ ಕೇಸ್ ಇಸ್ ಡಿಫ್ರೆಂಟ್ ಅಲ್ವಾ? ಅವ್ರವ್ರ ಇಂಡಿವಿಜುವಲ್ ಲೆವೆಲ್ನಲ್ಲಿ ಅವ್ರನ್ನವ್ರು ಅಸೆಸ್ ಮಾಡ್ಕೋಬೇಕು. ಈಗ ನಮ್ಮ ಸ್ಟೂಡೆಂಟ್ ಒಬ್ಬರು ಶ್ವೇತಾ ಅಂತ ಒಂದು ಹುಡುಗಿ ಇದೆ ಸರ್. ಆ ಹುಡುಗಿ ಪ್ರಯತ್ನ ಪಡ್ತು, ಆಗಲಿಲ್ಲ, 2 ವರ್ಷ ಓದ್ತು. ಅದಾದಮೇಲೆ VA ಕೆಲಸ ಸಿಕ್ತು, ಅಪ್ಲೈ ಮಾಡ್ತು, ಸೊ ಜಾಬ್ ಮಾಡ್ತು. ಇನ್ನೊಬ್ಬ ಸ್ಟೂಡೆಂಟ್ ಇದ್ದಾನೆ. ಸೊ ಈಸ್ ಡೂಯಿಂಗ್ ಸಮ್ ಇದು ಹೋಟೆಲಲ್ಲಿ ಸರ್ವರ್ ವಿಲೇಜ್ ಅಕೌಂಟೆಂಟ್ ಆಯಿತು. ಸೊ ಹೋಟೆಲಾಗಿ ಸರ್ವರಾಗಿ ಕೆಲಸ ಮಾಡ್ತಿದ್ದಾನೆ ಸರ್. ನಾವೀಗ ಅಮೆರಿಕ ಅಲ್ಲೆಲ್ಲ ನೋಡ್ತಾ ಬಂದರೆ PhD ಸ್ಟೂಡೆಂಟ್ಸ್ಗಳೆಲ್ಲ ಹೋಟೆಲಾಗಿ ಸರ್ವರ್ ಕೆಲಸ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ಸರಿ ನಿಮ್ಗೆ ಈ ಫೀಲ್ಡಲ್ಲಿ ಮಾಡಲೇಬೇಕು ಅಂತ ಇದ್ದರೆ ಅದನ್ನೇ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟಲ್ಲೂ ಕೂಡ ನಾನು ಲೈಬ್ರರಿ ಇನ್ಚಾರ್ಜ್ ಆಗಿ ಸೇರ್ಕೋಬೇಕು ಅಂತ ಹೋಗಿದ್ದು ಬಿಫೋರ್ ಇಂಟರ್ವ್ಯೂ 21 ನಾನು ಬಿಟ್ಟು ಹೋಗೋಣ ಆ ಕಡೆ 22 ಇಂಟರ್ವ್ಯೂ ಕೊಟ್ಟಾಗ ಆಗಲಿಲ್ಲ ಅಂದರೆ ಅಂತ. ಸೊ ಆ ರೀತಿಯೂ ಇತ್ತು. ಇಂಟರ್ವ್ಯೂ ಆಯಿತು 22 ಆಫ್ಟರ್ 3 ಇಯರ್ಸ್ ನಾವು ಮೆಂಟರ್ಶಿಪ್ ಜಾಬ್ ಸಿಕ್ತು. ಇಲ್ಲಾಂದರೆ ಯಾವುದೋ ಒಂದು ಲೈಬ್ರರಿ ಇನ್ಚಾರ್ಜೋ, ಯಾವುದೋ ಒಂದು ರಿಸೆಪ್ಷನಿಸ್ಟೋ, ಯಾವುದೋ ಒಂದು ಕೌನ್ಸಿಲಿಂಗ್ ಜಾಬು ಸೇರಿಕೊಂಡೇ ಮಾಡಿ ಅಂತ. ಬಟ್ ಆ ಜಾಬನ್ನು ನೀವು ದುಡ್ಡುಗೋಸ್ಕರ ಮಾಡ್ತಿದ್ರೆ ಇದನ್ನು ಮಾಡ್ಲಿಕ್ಕಾಗಲ್ಲ. ಆ ಜಾಬನ್ನು ಇದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಮಾಡ್ತಿದ್ರೆ ಅದು ಮಾತ್ರ ಸಪೋರ್ಟ್ ಆಗುತ್ತೆ. 2 ದೋಣಿ ಮೇಲಂತೂ ಕಾಲಿಡ್ಲಿಕ್ಕೆ ಆಗಲ್ಲ ಸರ್. ಇಟ್ಸ್ ಹೈಲಿ ಡಿಫಿಕಲ್ಟ್. ನನಗೆ ನೆನ್ನೆ ಒಂದು ಹುಡುಗಿ ಫೋನ್ ಮಾಡಿದರು. ಅವರು ಬೆಳಗ್ಗೆಯಿಂದ 7 ಗಂಟೆ ಜಾಬ್ ಇರುತ್ತಂತೆ, ಮತ್ತು 2 ಗಂಟೆ ಯೋಗನೂ ಮಾಡಬೇಕು. ಅದಾದಮೇಲೆ ಫಿಲಿಮ್ಸ್ ಕ್ಲಿಯರ್ ಆಗಿ ನೆವರ್. ಸೊ ನಾಟ್ ಅಟ್ ಆಲ್ ಪಾಸಿಬಲ್. ಸೊ ಎರಡರಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಆದರೂ ಬೇಕು. ನಮ್ಮ ಡಾಕ್ಟರ್ ಭಾನುಪ್ರಕಾಶ್ ಸರು ಹೀಸ್ ಅ ಡಾಕ್ಟರ್. ಸೊ ಅಲ್ಲಿ ಡ್ಯೂಟೀಸ್ 8 ಅವರ್ಸ್ ಇರ್ತಿತ್ತು, ಅದಾದಮೇಲೆ 7 ಅವರ್ಸ್ ಯೂಸ್ ಟು ಸ್ಟಡಿ. ಓಕೆ. ಸೊ ಆ ರೀತಿ ಮಾಡೋದಿದ್ರೆ ಓಕೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸರ್. ಓಕೆ. ಇನ್ನು ನಮ್ಮ ಕನ್ನಡಿಗರು IPS ಎಕ್ಸಾಮ್ಗಳಲ್ಲಿ, IAS ಎಕ್ಸಾಮ್, UPSC ಎಕ್ಸಾಮ್ಸಲ್ಲಿ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಪಾಸ್ ಆಗ್ತಾ ಹೋಗಬೇಕು, ಹೆಚ್ಚೆಚ್ಚು ಕನ್ನಡಿಗರು ಆಲ್ ಇಂಡಿಯಾ ಸರ್ವಿಸಸ್ ಸೇರಬೇಕು ಅಂತ ಹೇಳಿದ್ರೆ
ಇಂಗ್ಲೀಷ್ ಮೀಡಿಯಮಲ್ಲಿದ್ದರೆ ಓಕೆ, ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಸ್ವಲ್ಪ ಬೆಟರ್ ಸಿಗುತ್ತೆ ಅಂತ ಕಾಣುತ್ತೆ. ಕನ್ನಡ ಮೀಡಿಯಮಲ್ಲಿ ಇದ್ದವರಿಗೆ ಏನು ಸಲಹೆ ಕೊಡೋಕ್ಕೆ ಬಯಸ್ತೀರಿ? ಯಾಕಂದರೆ ನೀವು ಕೂಡ 10th ತನಕ ನೀವು ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ಏನು ಅಡ್ವೈಸ್ ಮಾಡೋಕ್ಕೆ ಬಯಸ್ತೀರಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ? ಸರ್ ಜನರಲಿ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಹಿಯರ್. ಲ್ಯಾಂಗ್ವೇಜ್ ಅಂತೂ ಬ್ಯಾರಿಯರ್ ಅಲ್ಲ ಸರ್. ಏನಕ್ಕೆ ನಂದು ಕನ್ನಡ ಮೀಡಿಯಮಿಂದ ಬಂದಂಥದ್ದು, ಮತ್ತೆ ನಾವು ಓದಿರುವಂಥದ್ದು ಹಳ್ಳಿ ಬ್ಯಾಕ್ಗ್ರೌಂಡ್ ಇರುವಂಥ ಕಾಲೇಜ್ಗಳೇ ಆಗಿರೋದು. ಬಟ್ ಎಕ್ಸಾಮ್ ನೀವು ಇಂಗ್ಲೀಷಲ್ಲಿ ಕೊಟ್ಟಿರೋದು? ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ ಸರ್. ಅಂದರೆ ನಾನು ಇಂಗ್ಲೀಷಲ್ಲಿ ಕೊಡಲೇಬೇಕಿತ್ತು ಸರ್. ಯಾವುದೇ ಮೆಟೀರಿಯಲ್ಗಳು ಅಂತ ಉತ್ತಮವಾದ ಮೆಟೀರಿಯಲ್ ಕನ್ನಡದಲ್ಲಿ ಇಲ್ಲ. ಈಗ ನಾವು ಟ್ರಾನ್ಸ್ಲೇಟ್ ಮಾಡಿ ನೋಟ್ಸ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಈ ರೀತಿ ಎಲ್ಲ ಬರ್ತಿದೆ. ಸೊ ಆದರೂ ಕೂಡ ಅಂಥ ಒಳ್ಳೆ ಮೆಟೀರಿಯಲ್ಗಳು ಕನ್ನಡದಲ್ಲಿ ಬರ್ತಿಲ್ಲ. ನಾನು ಇಂಗ್ಲೀಷಲ್ಲೇ ಕೊಡಿ ಅಂತಲೇ ಹೇಳ್ತೀನಿ ಎಲ್ಲ ಹುಡುಗರಿಗೂ ಕೂಡ. ಏನಕ್ಕೆ ಅಂದರೆ UPSC ಎಕ್ಸಾಮ್ ಇಂಗ್ಲೀಷಲ್ಲೇ ಬರುವಂಥದ್ದು, ಹಿಂದಿಲೇ ಬರುವಂಥದ್ದು. ಕನ್ನಡದಿಂದ ಬಂದು ನೀವು ಮಾಡಬೇಕು ಅಂತ ಹೇಳಿದ್ರೆ ಸರ್ 18ರಿಂದ 19 ಸಬ್ಜೆಕ್ಟ್ UPSCಲಿ ಓದ್ತೀವಿ ನಾವು. ಅಂಥದ್ರಲ್ಲಿ ಒಂದು ಇಂಗ್ಲೀಷ್ ಕಲಿಯೋದು ಎಷ್ಟೊತ್ತು ಸರ್? ಮಾಡ್ತಾ ಹೋಗ್ಬೋದು. ನಂದು ಫಸ್ಟ್ ಇಂಟರ್ವ್ಯೂಲ್ ಕಲೀಲಿಕ್ಕೆ ಆಗಲಿಲ್ಲ, ಬಟ್ ನಾವು ಐ ಕ್ಯಾನ್ ಸ್ಪೀಕ್ ಎಕ್ಸಲೆಂಟ್ಲಿ ಮಾತಾಡ್ಬೋದು. ಬಿಕಾಸ್ ಸ್ಪೀಚನ್ನು ಕೊಟ್ಟಿದ್ದೀನಿ ನಾನು ಇಂಗ್ಲೀಷಲ್ಲಿ. ಇಷ್ಟೆಲ್ಲ ಮಾಡ್ತಾ ಹೋಗ್ಬೋದು. ಇಂಗ್ಲೀಷ್ ಕಲಿಯುವಂಥದ್ದು ದೊಡ್ಡ ಸಮಸ್ಯೆ ಅಲ್ಲ ಸರ್. ಮತ್ತು ಕನ್ನಡ ಮೀಡಿಯಮಿಂದ ಬಂದು ನೀವು ಮಾಡ್ತೀರಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪ್ರಯತ್ನ ಹಾಕಬೇಕಾಗತ್ತೆ. ಪ್ರತಿದಿನ ನೀವು ನ್ಯೂಸ್ ಪೇಪರನ್ನು ಓದಿ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಇಂಗ್ಲೀಷ್ ನ್ಯೂಸ್ ಚಾನಲ್ಗಳನ್ನು ನೋಡಿ ಸ್ವಲ್ಪ ಇಂಗ್ಲೀಷ್ ತಾನಾಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮಾಡ್ಬೋದು ಸರ್. ಎನಿಥಿಂಗ್ ಇಸ್ ಪಾಸಿಬಲ್. ಸ್ವಲ್ಪ ಎಲಾಬರೇಟ್ ಮಾಡ್ಬೋದಾ ನೀವು ಇಂಗ್ಲೀಷ್ ಕಲ್ತಿದ್ದು ಹೇಗೆ ಅನ್ನೋದನ್ನು? ಅಂದರೆ ಸರ್ ಜನರಲಿ ನಾನು ಪ್ರತಿದಿನ ನ್ಯೂಸ್ ಪೇಪರ್ ಅಂತೂ ರೆಗ್ಯುಲರ್ ನೋಡ್ತಿದ್ದೆ. ಅದಾದ್ಮೇಲೆ ಓದೋದು ವೊಕ್ಯಾಬ್ಯುಲರಿ ಬಿಲ್ಡ್ ಆಗುತ್ತೆ ಸರ್. ಎಡಿಟೋರಿಯಲ್ಸ್ ಅಂತ ಬರುತ್ತೆ ಸರ್ ಇದರಲ್ಲಿ, ದಿ ಹಿಂದೂ ಅಂಡ್ ಇಂಡಿಯನ್ ಎಕ್ಸ್ಪ್ರೆಸ್. ಎಡಿಟೋರಿಯಲ್ ಬರಲಿಲ್ಲ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಸಂಡೇ ಅಷ್ಟು ಎಡಿಟೋರಿಯಲ್ ಅಡಿಕ್ಟ್ ಆಗಿದ್ದೆ ನಾನು. ಎಡಿಟೋರಿಯಲ್ ತುಂಬಾ ಇಷ್ಟ ಆಗ್ತಿತ್ತು. ಎಕ್ಸಲೆಂಟ್ ಇವರು ಯಾರು ಸಿವಿಲ್ ಸರ್ವೆಂಟ್ಗಳು, ಬ್ಯೂರೋಕ್ರಾಟ್ಸ್ ಅವ್ರು ಬರೀತಿದ್ದಂಥದ್ದು. ಅದಾದ್ಮೇಲೆ ಸನ್ಸದ್ ಟಿವಿ, ಈಗ ಸನ್ಸದ್ ಟಿವಿ ಸರ್. ನೀವು ಎಡಿಟೋರಿಯಲ್ ಅಂದ್ರೆ ಒಪೆಡ್ ಹೇಳ್ತಿದ್ರಾ? ಒಪೆಡು ಇದೆ, ಎಡಿಟೋರಿಯಲ್ ಇದೆ ಸರ್. ಎರಡು ಬರ್ತಿದೆ. ಒಪಿನಿಯನ್ ಅಂತಾನು ಬರುತ್ತೆ ಸಪ್ರೇಟ್, ಇದು ಎಡಿಟೋರಿಯಲ್ ಅಂತಾನು ಬರುತ್ತೆ, ಸಂಪಾದಕೀಯ ಅಂತ ಬರುತ್ತೆ. ಸೊ ಅವನ್ನ ಅದಾದ್ಮೇಲೆ ರಾಜ್ಯಸಭಾ ಟಿವಿ ಅಂತ ಇತ್ತು, ಅದರಲ್ಲಿ ಪರ್ಸ್ಪೆಕ್ಟಿವ್ ಅಂತ ಮಾಡ್ತಿದ್ದಾರೆ ಈಗ ಸನ್ಸದ್ ಟಿವಿ ಆಗಿ. ಅದನ್ನು ಪ್ರತಿದಿನ ಕೇಳ್ತಿದ್ದೆ 30 ಮಿನಿಟ್ಸ್. ಇನ್ಡೆಪ್ತ್ ಅಂತ ಒಂದು ಇರ್ತಿತ್ತು. ಈಗ ಅವೆಲ್ಲ ಚೇಂಜ್ ಆಗಿದೆ ಸರ್. ಈಗ ಪರ್ಸ್ಪೆಕ್ಟಿವ್ ಇದೆ. ಇದೊಂದು ರೆಗ್ಯುಲರ್ ಆಗಿ ಕೇಳ್ತಾ ಹೋಗ್ತಿದ್ದೆ. ಮತ್ತೆ ಆಲ್ ಇಂಡಿಯಾ ರೇಡಿಯೋ ಥಾಟ್ಸ್ಗಳು ಅವನ್ನು ಕೇಳ್ತಾ ಹೋಗ್ತಿದ್ದು. ಮತ್ತೆ ಟೆಡ್ ಟಾಕ್. ಸೊ ಇವನ್ನ ಇಷ್ಟನ್ನು ಕೇಳ್ತಾ ಹೋದಷ್ಟು ಸ್ವಲ್ಪ ಇಂಗ್ಲೀಷ್ ಬಿಲ್ಡ್ ಆಗ್ತಾ ಹೋಯ್ತು ಸರ್. ಫಸ್ಟ್ ಮೇನ್ಸ್ ಮುಗಿದ್ಮೇಲೆ ನನ್ನ ಫ್ರೆಂಡ್ಸು ಸ್ವಲ್ಪ ಸಿಟ್ಕಾಮ್ ಪರಿಚಯ ಮಾಡಿಸಿದ್ರು, ವೆಸ್ಟರ್ನ್ ಇದು. ಅದರಲ್ಲಿ ಫ್ರೆಂಡ್ಸ್ ಅಂತ ಒಂದು ಸೀರೀಸ್ ಇದೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ನಾನೊಂದು 5 ಸಲ ನೋಡಿದ್ದೇನೆ ಅದನ್ನು. ಬೇಜಾರಾದಾಗೆಲ್ಲ ಫ್ರೆಂಡ್ಸ್ ನೋಡ್ತಾ ಹೋಗ್ತಾರೆ. ಬೇಜಾರಾಯ್ತಾ? ಯಾವುದು ಸರ್? ಮ್ಯಾಥ್ಯೂ ಪೆರ್ರಿ. ತುಂಬಾ ಸ್ವಲ್ಪ ಬೇಜಾರಾಯ್ತು ಸರ್. ಸೊ ಅದನ್ನ ನೋಡಿದಾಗ ಅದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು ಸರ್. ಸೀರಿಯಸ್ಲಿ ಫ್ರೆಂಡ್ಸಿಂದ ತುಂಬ ಕಲಿತೆ ನಾನು ಇಂಗ್ಲೀಷು. ಅದ್ರ ಜೊತೆ ನ್ಯೂಸ್ ಪೇಪರ್ ರೆಗ್ಯುಲರಾಗಿ ಮಾಡ್ಕೊಳ್ತಾ ಹೋದರೆ ಬೆಟರ್. ನಾವು ಹುಡುಗರಿಗೂ ಕೂಡ ಫ್ರೆಂಡ್ಸ್ ನೋಡಿ ಅಂತ ಹೇಳಲ್ಲ, ಏನಕ್ಕೆ ಈ ಟೈಮಲ್ಲಿ ತುಂಬ ಅಡಿಕ್ಟ್ ಆಗಿಬಿಡ್ತೀವಿ. ಸೊ ಇದನ್ನು ನ್ಯೂಸ್ ಪೇಪರ್ ಅಂತೂ ರೆಗ್ಯುಲರಾಗಿ ಓದ್ಕೊಂಡು ಮತ್ತೆ ಕನ್ವರ್ಸೇಷನ್ ಮಾಡಬೇಕು ಸರ್ ಫ್ರೆಂಡ್ಸ್ಗಳ ಜೊತೆ. ಹುಡುಗರು ಏನು ಮಾಡ್ಬಿಡ್ತಾರೆ ಅಂದರೆ ಮುಜುಗರ ಪಡ್ಕೊಳ್ತಾರೆ. ಕನ್ವರ್ಸೇಷನ್ ಹೆಂಗೆ ಮಾಡೋಂಥದ್ದು, ಇಂಗ್ಲೀಷಲ್ಲಿ ಹೆಂಗೆ ಮಾಡಬೇಕು ಸರ್. ತುಂಬ ಹೆಲ್ಪ್ ಆಗುತ್ತದು. ಯಾಕಂದರೆ ಥಾಟ್ಸು ನಮ್ಗೆ ಇಂಗ್ಲೀಷಲ್ಲಿ ಬಂದು ಮಾತಾಡೋದು ಇಂಗ್ಲೀಷಲ್ಲಿ ಬರ್ತಾ ಹೋದಾಗ ಫ್ಲೂಯೆಂಟ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ. ಆ್ಯಂಡ್ UPSCಗೆ ನಮಗೇನು ಶಶಿ ತರೂರ್ ಅವ್ರ ಲೆವೆಲ್ ಇಂಗ್ಲೀಷ್ ಏನು ಬೇಡ, ಮ್ಯಾನೇಜಬಲ್. ಈವನ್ ಇಂಟರ್ವ್ಯೂ ಬೋರ್ಡಲ್ಲೂ ಅಷ್ಟೇ ಸರ್. ಸಿಂಪಲ್ ಇಂಗ್ಲೀಷ್ ಇಸ್ ಎನಫ್. ಸೊ ತುಂಬ ಅದು ಮಾಡ್ತಾರೆ. ನಮಗೂ ಅಂತ ಇಂಗ್ಲೀಷ್ ಬರಲ್ಲ, ಸಿಂಪಲ್ ಇಂಗ್ಲೀಷ್ ಬರುತ್ತೆ. ಸೊ ಅದು ಸಾಕು. ಮೇನ್ಸ್ಗೂ ಸಾಕಾಗುತ್ತೆ, ಇಂಟರ್ವ್ಯೂಗೂ ಸಾಕಾಗುತ್ತೆ. ಅಂದರೆ ನೀವು ಹೇಳಿದ್ರಲ್ಲಿ ಅರ್ಥ ಮಾಡ್ಕೊಂಡಿರೋದು ಏನು ಅಂದರೆ, ನಾನು ಓದುವ ಮೂಲಕ ಅಕ್ಷರಗಳು, ಇಂಗ್ಲೀಷ್ ಅಕ್ಷರಗಳು ತಲೆಗೆ ಫೀಡ್ ಆಗಬೇಕು, ಸ್ಟೋರ್ ಆಗಬೇಕು, ವೊಕ್ಯಾಬ್ಯುಲರಿ ಬಿಲ್ಡ್ ಆಗಬೇಕು. ಕೇಳೋ ಮೂಲಕ, ನೋಡೋ ಮೂಲಕ ಅದು ಹೆಂಗೆ ಮಾತಾಡ್ತಾರೆ ಅನ್ನೋ ಆ ಸ್ವರಗಳು ನಿಮಗೆ ಪರಿಚಯ ಆಗಬೇಕು. ನೀವು ಮಾತಾಡಿ 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 ಅದನ್ನ ಬಳಸೋದು ಹೇಗೆ ಅನ್ನೋದನ್ನ ಕಲಿಬೇಕು, ಯೂಸೇಜ್ ಕಲಿಬೇಕು. ಅಷ್ಟು ಮಾಡಿದ್ರೆ ಇಟ್ ಇಸ್ ಅನದರ್ ಲ್ಯಾಂಗ್ವೇಜ್ ಅಷ್ಟೇ. ಕಬ್ಬಣದ ಕಡಲೆ ಅಲ್ಲ. ಅಂಡ್ ಸರ್ ಯುವರ್ ಲಿಮಿಟ್ ಆಫ್ ಯುವರ್ ಲ್ಯಾಂಗ್ವೇಜ್ ಇಸ್ ಲಿಮಿಟ್ ಆಫ್ ಯುವರ್ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಾಧ್ಯ ಆದಷ್ಟು ಲ್ಯಾಂಗ್ವೇಜ್ ಕಲಿಬೇಕು ಅಂತ. ಈಗ ನನಗೆ ಕನ್ನಡ ಆಯಿತು, ತೆಲುಗು ಕಲ್ತಿದ್ದೀನಿ, ಇಂಗ್ಲೀಷ್ ಬರುತ್ತೆ. ನೆಕ್ಸ್ಟ್ ನನಗೆ ಹಿಂದಿ ಮತ್ತೆ ಸಂಸ್ಕೃತ ಕಲಿಬೇಕು ಅನ್ನೋಂಥದ್ದು ಈ ವರ್ಷದ ರೆಸಲ್ಯೂಷನ್. ಸೊ ಲ್ಯಾಂಗ್ವೇಜ್ಗಳು ಕಲಿತಾ ಹೋಗೋಣ ಅಂತ. ಸೊ ಯುವರ್ ಡೋಂಟ್ ಲಿಮಿಟ್ ಟು ಲ್ಯಾಂಗ್ವೇಜ್. ಕನ್ನಡದ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ನಾನು ಕನ್ನಡ ಸಾಹಿತ್ಯ, ಕನ್ನಡ ಪುಸ್ತಕ ಓದ್ತೀನಿ. ಬಟ್ ಅದು ನಮ್ಮನ್ನು ಲಿಮಿಟ್ ಮಾಡಬಾರ್ದು. ಸೊ ಇನ್ನೂ ಹೆಚ್ಚು ಲ್ಯಾಂಗ್ವೇಜ್ಗಳನ್ನು ಕಲಿರಿ. ಏನಕ್ಕೆ ಅಂದರೆ ವಿಶ್ವ ಇನ್ನೂ ಜಾಸ್ತಿ ಪರಿಚಯ ಆಗುತ್ತೆ ಅಂತ ಸರ್. ಅಷ್ಟು ನಂದು. ನಿಮ್ಮ ಡ್ರೀಮ್ ಏನೀಗ? ನಾವೀಗ ವಿ ಆರ್ ಹೋಪಿಂಗ್ ಇನ್ನೊಂದು ವರ್ಷದಲ್ಲಿ ನಿಮ್ಮನ್ನು ಯೂನಿಫಾರ್ಮಲ್ಲಿ ನೋಡ್ಬೋದು ಅಂತ. ಈ ಕ್ಷಣಕ್ಕೆ ನಿಮ್ಮ ಮೈಂಡಲ್ಲಿ ಬರ್ತಿರೋ ಕನಸುಗಳೇನು, ಥಾಟ್ಸ್ ಏನು? ಎಸ್ ಸರ್. ಅಂದರೆ ಈಗ ಸರ್ ನಾನು ಸಿನ್ಸ್ ಫ್ರಮ್ ದ ಫಸ್ಟ್ ಇಯರು ನಾನು ಯೋಚನೆ ಮಾಡಿರೋದು ಒಂದೇ, ಐ ಆಮ್ ಅ ಸಿವಿಲ್ ಸರ್ವೆಂಟ್, ಐ ಆಮ್ ನಾಟ್ ಅ ಸಿವಿಲ್ ಮಾಸ್ಟರ್. ಅಂದರೆ ನಾನೊಬ್ಬ ನಾಗರಿಕ ಸೇವಕನಾಗಿ ಹೋಗ್ತಾ ಇದ್ದೀನಿ, ನಾಯಕನಾಗಲ್ಲ. ಸೊ ಸೇವಕನಾಗೆ ನಾನು ಕೆಲಸ ಮಾಡ್ತಾ ಹೋಗಬೇಕು. ನನಗೆ ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮರನ್ನ ಒಂದು ಸ್ಟೇಬಲ್ ಮಾಡಬೇಕು ಅನ್ನೋದಕ್ಕೆ ಒಂದು ಜಾಬ್ ಬೇಕಿತ್ತು. ಅದು ನನಗೆ ಸಿಕ್ಕಿದೆ. ಈಗ ನನ್ನ ದೇಶದ ಅಭಿಮಾನವನ್ನು ತೋರಿಸ್ಕೊಳ್ಳಿಕ್ಕೆ ನನಗೊಂದು ಜಾಬ್ ಸಿಕ್ಕಿದೆ. ಅವೆರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅದಾದಮೇಲೆ ಇನ್ನೂ ನನಗೆ ಈ ಲಿಟ್ರೇಚರ್ ಮೇಲೆ ಆಸಕ್ತಿ ಇರೋದ್ರಿಂದ ಪುಸ್ತಕಗಳು ಬರಬೇಕು ಅಂತ ತುಂಬ ಆಸೆ ಇದೆ. ಸೊ ಅದ್ರ ಮೇಲೂ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ PhD ಮಾಡಬೇಕು ಅನ್ನೋದು ಕೂಡ ಒಂದು ಕನಸಿದೆ. ಸೊ ಅದನ್ನು ಮಾಡ್ತಾ ಹೋಗೋಣ ಅಂತ. ಓವರ್ ಆಲ್ ಸಿವಿಲ್ ಸರ್ವಿಸ್ ಅಂತ ಬಂತು ಅಂದರೆ
ಸಾಧ್ಯ ಆದಷ್ಟು ನನ್ನ ಕೈಲಾದಷ್ಟು ನಾನು ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಸರ್. ನಾನು ಸುಮ್ಮನೆ ಫಾಲ್ಸ್ ಭರವಸೆಗಳನ್ನ ಕೊಡಲಿಕ್ಕೆ ನನಗೆ ಇಷ್ಟ ಆಗಲ್ಲ. ನಮ್ಗೆ ಗೊತ್ತಿಲ್ಲ ಯಾವ ರೀತಿ ನಮ್ಮ ಸಿಸ್ಟಮಲ್ಲಿ ನಾವು ಯಾವ ರೀತಿ ಬದಲಾಗ್ತೀವಿ, ನನಗೆ ಗೊತ್ತಿಲ್ಲ, ಕಂಪ್ಲೀಟ್ಲಿ ವಿ ಡೋಂಟ್ ನೋ. ಬಟ್ ನನ್ನ ಕೈಲಾದಷ್ಟು ಒಂದು ಮಾರಲ್ ಕನ್ವಿಕ್ಷನ್ ಏನಿರುತ್ತೆ ಅದನ್ನು ಕಾಂಪ್ರಮೈಸ್ ಆಗದೆ ಕೆಲಸ ಮಾಡಬೇಕು ಅನ್ನೋಂಥದ್ದೊಂದು ತಲೆಯಲ್ಲಿದೆ ಸರ್. ಪೊಲೀಸಿಂಗ್ ಅಂತ ಬಂದಾಗ ಆಬ್ವಿಯಸ್ಲಿ ಇನ್ನು ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಲ್ವಾ ಟ್ರೈನಿಂಗ್ ಇರುತ್ತೆ. ಅಲ್ಲಿ 3 ತಿಂಗಳು ಇರುತ್ತೆ ಸರ್ ಮಸೂರಿಯಲ್ಲಿ, 11 ತಿಂಗಳು ಇಲ್ಲಿ ಹೈದರಾಬಾದಲ್ಲಿ ಪೊಲೀಸ್ ಅಕಾಡೆಮಿ ಅಲ್ಲೆಲ್ಲ ತರಬೇತಿ ಇರುತ್ತೆ. ಅಲ್ಲಿ ನಿಮ್ಮನ್ನ ಕಂಪ್ಲೀಟ್ಲಿ ಫೈನ್ ಟ್ಯೂನಿಂಗ್ ಅವ್ರು ಮಾಡ್ತಾರೆ ಯೂನಿಫಾರ್ಮ್ ಬರೋಕ್ಕಿಂತ ಮುಂಚೆ. ಬಟ್ ಸ್ಟಿಲ್ ನಿಮ್ಮ ಇನಿಷಿಯಲ್ ಥಾಟ್ಸ್ ಕೇಳೋದಾದ್ರೆ ಪೊಲೀಸಿಂಗ್ ಅಂತ ಬಂದಾಗ ಒಬ್ಬೊಬ್ರದ್ದು ಒಂದೊಂದು ಮೆಥಡ್. ಕೆಲವರು ಸೊಸೈಟಿ ಒಳಗಡೆ ಅವರೇ ಒಳಗೆ ಸೇರ್ಕೊಂತಾರೆ, ಎಲ್ಲರೊಂದಿಗೂ ಮಾತಾಡ್ತಾರೆ, ರಿಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಈ ಥರದ ಸುಧಾರಕ ಪೊಲೀಸರನ್ನು ನಾವು ನೋಡಿದ್ದೀವಿ. ಇನ್ನು ಕೆಲವರು ದಂಡಂ ದಶಗುಣಂ ಅಂಥೇಳಿ ಲಾಠಿ ಮತ್ತೆ ಇಲ್ಲಿಟ್ಕೊಳ್ತಾರಲ್ಲ ಅದನ್ನು ತೆಗೆದು ಸಿಂಗಂ ಪೊಲೀಸರನ್ನ ಕೂಡ ನಾವು ನೋಡಿದ್ದೀವಿ. ನಿಮಗೆ ಯಾವ ಮೆಥಡ್ ಚೆನ್ನಾಗಂತ ಅನ್ಸುತ್ತೆ? ಇಲ್ಲ ಸರ್, ನನಗೆ ಈ ರೀತಿ ಹೀರೋ ವರ್ಷಿಪ್ ಆಗಲಿ, ಹೀರೋ ಕೆರಿಯರ್ ಬಿಲ್ಡ್ ಮಾಡೋದು ಆ ರೀತಿ ನನಗೆ ಇಷ್ಟ ಆಗಲ್ಲ ಸರ್. ಆ ಸಿಂಗಮ್ ರೀತಿ ಆಗಲಿ ಇದೆಲ್ಲ ಇಲ್ಲ. ನಾನು ಫಸ್ಟ್ ಹೇಳ್ದಂಗೆ ಆ ರೀತಿ ಇರಲಿಕ್ಕೆ ಇಷ್ಟಪಡ್ತೀನಿ ಸರ್. ಐ ವಾಂಟೆಡ್ ಟು ಪೀಪಲ್ ಜೊತೆ ಎಷ್ಟು ಜನಗಳ ಜೊತೆ ಆಗುತ್ತೆ ಅಷ್ಟು ಬೆರೀಲಿಕ್ಕೆ ನನಗೆ ಇಷ್ಟ ಆಗುತ್ತೆ ಸರ್ ಜಾಸ್ತಿ. ಏನಕ್ಕೆಂದರೆ ಇಲ್ಲೂ ಕೂಡ ನಾನು ಅದೇ ರೀತಿ ಇರೋಂಥದ್ದು. ನನ್ನ ಸ್ಟೂಡೆಂಟ್ಸ್ಗಳೆಲ್ಲ ಅಷ್ಟು ಅವರು ಸಿಂಪಲ್ ಆಗಿದ್ದೀರಿ ಅಂತ ಹೇಳ್ತಾರೆ. ನನಗೆ ಆ ರೀತಿ ಏನು ಬೈ ನ್ಯಾಚುರಲಿ ನಾನು ಇರ್ತೀನಿ ಅಷ್ಟೇ ಎಲ್ಲ ಹುಡುಗರ ಜೊತೆ. ಆ ರೀತಿನೇ ಇರ್ಲಿಕ್ಕೆ ಇಷ್ಟಪಡ್ತೀನಿ ಹೊರತು ಹೀರೋ ರೀತಿ ಇರಬೇಕು ಅಂತ ನನಗೆ ಆಸೆನೂ ಇಲ್ಲ ಸರ್. ಸೊ ಐ ವಾಂಟೆಡ್ ಟು ಬಿ ಸಿಂಪಲ್, ಎಷ್ಟಾಗುತ್ತೆ ಅಷ್ಟು ಜನರ ಜೊತೆ ಇರಬೇಕು ಅಂತ ಅಷ್ಟೇ. ಬಟ್ ಸಮ್ಟೈಮ್ಸ್ ಇಟ್ ಡಿಪೆಂಡ್ಸ್ ಆನ್ ವಿತ್ ಹೂಮ್ ಯು ಆರ್ ಡೀಲಿಂಗ್ ಅಲ್ವಾ? ಎಸ್ ಸರ್, ಅದು ಕೂಡ ಮ್ಯಾಟ್ರ್ ಆಗುತ್ತೆ ಸರ್. ಅದನ್ನೊಂದು ಇಕ್ವಾನಿಮಿಟಿ ಮಾಡಬೇಕು ಸರ್, ಸಮನ್ವಯತೆ ತರಬೇಕಷ್ಟೇ. ಸೊ ಹಾಗಂದ್ಬಿಟ್ಟು ತೀರಾ ನಾವು ಎಂಪತಿಯನ್ನು ಮಾಡ್ಲಿಕ್ಕಾಗಲ್ಲ, ತೀರಾ ಇಂಟೆಗ್ರಿಟಿಯನ್ನು ಮಾಡ್ಲಿಕ್ಕಾಗಲ್ಲ. ಸನ್ನಿವೇಶಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂಗೆ. ಅದನ್ನು ಇಂಟೆಗ್ರಿಟಿ ವಿತೌಟ್ ಎಂಪತಿ ಇಸ್ ರಿಜಿಡ್ ಆ್ಯಂಡ್ ಎಂಪತಿ ವಿತೌಟ್ ಇಂಟೆಗ್ರಿಟಿ ಇಸ್ ಬಯಾಸ್ ಅಂತ ಹೇಳ್ತಾರೆ. ಅವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಸರ್ ಅಷ್ಟೇ. ಗ್ರೇಟ್. ಆಗಲಿ ಧನಂಜಯ್ ಅವರೇ, ನಿಮಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿಮಗೆ ಈ ಜರ್ನಿಯಲ್ಲಿ ಸಾಥ್ ಕೊಟ್ಟ 2 ಅಕಾಡೆಮಿಗಳಿಗೂ ಕೂಡ ಅಕ್ಕ ಮತ್ತು ಆಚಾರ್ಯ ಎಸ್ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ದೇಶಕ್ಕೆ ನಿಮ್ಮಿಂದ ತುಂಬ ಸುದೀರ್ಘವಾದ ಸೇವೆ ಸಿಗಲಿ ಅಂತ ಆಶಿಸ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.